ಒಂದು ದಿನ ಅಣ್ಣ ತಮ್ಮಂದಿರೆಲ್ಲ ಅರಮನೆಯ ಉದ್ಯಾನವನದಲ್ಲಿ ದ್ರೌಪದಿಯೊಂದಿಗೆ ಕುಳಿತಿದ್ದರು. ಇದ್ದಕ್ಕಿದ್ದಂತೆ ದೂರದಲ್ಲಿ ತಮ್ಮ ಕಡೆಗೇ ಬರುತ್ತಿದ್ದ ಜ್ಯೋತಿ ಒಂದನ್ನ ಕಂಡರು. ಆ ಜ್ಯೋತಿ ಜನಮೇಜಯ ಮಹಾರಾಜ ಬೇರಾವುದೂ ಅಲ್ಲ, ಸಾಕ್ಷಾತ್ ನಾರದ ಮಹರ್ಷಿಗಳು ಎಂದು ಹೇಳುತ್ತಾರೆ ವೈಶಂಪಾಯನರು. ಪರಮ ವಿಭವದೊಳು ಒಂದು ದಿನ ಐವರು ನಿಜಾಸ್ಥಾನದಲ್ಲಿ ಹರಿವಿಷ್ಟರದೊಳಿದ್ದರು. ಒಂದು ದಿನ ಐವರು ನಿಜಾಸ್ಥಾನದಲ್ಲಿ ಹರಿವಿಷ್ಟರದೊಳಿದ್ದರು. ಕಂಡರು ಅತಿ ದೂರದಲ್ಲಿ ನಾರದನ, ಕಂಡರತಿ ದೂರದಲ್ಲಿ ನಾರದನ. ಚಂದ್ರಮಂಡಲವೇ ಧರೆಗೆ ಇಳಿದು ಬಂದಂತೆ ಬಂದನಂತೆ ಮಹರ್ಷಿ ನಾರದ. ಬಂದನಿವರೋಲಗಕ್ಕೆ ಬಂದನಿವರೋಲಗಕ್ಕೆ ಗಗನದಿ ನಿಂದು ಮಂಡಲವಿನಿಬವೋಲ್ ಬಂದನಿವರೋಲಗಕ್ಕೆ ನೃಪವೃಂದವೆದ್ದಭಿನಮಿಸಿದುದು ಪದಯುಗಕ್ಕೆ ಮುನಿಪದಿಯ. ಪಾಂಡವರೆಲ್ಲ ಎದ್ದು ದೇವರ್ಷಿ ನಾರದರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾರೆ. ಆಪತ್ತಿಗೆ ಗುರಿಯಾದವರಿಗೆ ಉಪಕಾರ ಮಾಡುವವರು ನಾರದ ಮಹರ್ಷಿಗಳು. ಲೋಕಕ್ಕೆ ಮಂಗಳವನ್ನ ಉಂಟು ಮಾಡುವುದು ವ್ರತ ಇವರಿಗೆ. ಮಹಾ ತಪಸ್ವಿಯೂ ತ್ರಿಕಾಲಜ್ಞಾನಿಯೂ ಆದ ನಾರದರು ಲೋಕ ಸಂಚಾರ ಮಾಡುತ್ತಾ ಇದ್ದು ದುರ್ಜನರನ್ನ ಸಜ್ಜನರನ್ನಾಗಿಸಿ ಸಜ್ಜನರಿಗೆ ಮನಃಶಾಂತಿ ತರುವ ಕಾರ್ಯದಲ್ಲಿ ತೊಡಗುವ ದಿವ್ಯಾತ್ಮರು ಇವರು. ಇಂದು ಧನ್ಯರು ನಾವು ಅನ್ನುತ್ತಾನೆ ಧರ್ಮರಾಜ ಯುಧಿಷ್ಠಿರ. ಇಂದು ಧನ್ಯರು ನಾವಲ, ಇಂದು ಧನ್ಯರು ನಾವಲ, ಮುನಿವಂದ್ಯ ದರ್ಶನವಾಯಿತು ಅಪೂರ್ವವಿದೆಂದು ಕುಂತೀತನು ಜರಿದಿರದ್ದು ಅಂಗ್ರಿಗೆರಗಿದರು. ಧರ್ಮರಾಜನು ನಾರದ ಮಹರ್ಷಿಗೆ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಗೌರವಿಸಿದ. ತಮ್ಮಂದಿರು ದ್ರೌಪದಿ ಪಾದಗಳಿಗೆ ಎರಗಿ ನಮಸ್ಕಾರ ಮಾಡುತ್ತಾರೆ. ಕುಶಲ ಪ್ರಶ್ನೆ ಮಾಡಿದ ನಂತರ ನಾರದರು, ಧರ್ಮರಾಜ, ನಿಮ್ಮೊಂದಿಗೆ ಪ್ರತ್ಯೇಕವಾಗಿ ಹೇಳುವ ಮುಖ್ಯವಾದ ವಿಷಯ ಒಂದಿದೆ ಅಂದರು. ಧರ್ಮರಾಜನು ಸಭೆಗೆ ಸೂಚನೆ ಕೊಟ್ಟ. ದ್ರೌಪದಿಯು ಸೂಚನೆಯನ್ನು ತಿಳಿದುಕೊಂಡು ಹೊರಗೆ ಹೊರಡುತ್ತಾಳೆ. ಮಹರ್ಷಿ, ತಾವು ಬಂದು ನಮ್ಮನ್ನು ಅನುಗ್ರಹಿಸಿದ್ದೀರಿ, ಅಪ್ಪಣೆಯಾಗಲಿ. ಏನು ವಿಜಯಂಗೈದ ಹದನು, ಏನು ವಿಜಯಂಗೈದ ಹದನು, ಎನಗೇನನುಗ್ರಹವಜನ ನಿಮ್ಮಡಿಗೆ ನನ ಬೆಸಗೈವುದು ಎನಗಾಜ್ಞಾವಿದುವುದೆನಲು. ಆಜ್ಞೆ ಮಾಡೋಣವಾಗಲಿ ಎನ್ನುತ್ತಾನೆ ಧರ್ಮರಾಜ. ಮಾತು ಮನುಷ್ಯನ ವ್ಯಕ್ತಿತ್ವವನ್ನ ತೋರಿಸುತ್ತದೆ ಎಂಬುದಕ್ಕೆ ಸಾಕ್ಷಿ ಈ ಮಹಾನುಭಾವ. ನಾರದರು ಧರ್ಮಜನನ್ನ ಕರೆಯುವುದನ್ನು ನೋಡಿ, ಅಯ್ಯ ಧರ್ಮರಾಜ, ನೀನು ಅಸಾಮಾನ್ಯ ರಾಜಋಷಿ ಎನ್ನುತ್ತಾನೆ. ಹೀನಘಾಟದ ರಾಜಋಷಿ, ನೀನಘಾಟದ ರಾಜಋಷಿ, ನೀ ಮಾನವನೇ, ಧರ್ಮಸ್ವರೂಪನು ನೀನು, ಭವದಾಲೋಕನಾರ್ಥವು ನಮ್ಮ ಬರವಿಲ್ಲ. ನೀ ಸಾಮಾನ್ಯ ಮನುಷ್ಯ ಅಲ್ಲ, ಧರ್ಮವೇ ಮೂರ್ತಿವೆತ್ತು ಬಂದಿದ್ದೀಯಾ ಧರ್ಮರಾಜ ಈ ಭುವಿಗೆ ಅನ್ನುತ್ತಾನೆ. ನಿನ್ನನ್ನು ನೋಡಿ ಹೋಗೋಣವೆಂದೇ ಬಂದೆ ಅನ್ನುತ್ತಾರೆ ದೇವರ್ಷಿ ನಾರದರು. ಧರ್ಮರಾಜ, ನೀನು ಭಾಗ್ಯಶಾಲಿಯಪ್ಪ.
ನಿನ್ನ ತಮ್ಮಂದಿರೋ ಲೋಕೈಕ ವೀರರಾದ ಭೀಮಾರ್ಜುನರು. ಅನುಜರನು ಹೇಳುವರೆ ಭೀಮಾರ್ಜುನರೋ, ಅನುಜರನು ಹೇಳುವರೆ ಭೀಮಾರ್ಜುನರು, ವಧುವಾರೆಂಬರೆ ಅಮರಾಂಗನೆಯರಿಗೆ 108 ಮಡಿ ಈ ದ್ರೌಪದಾದೇವಿ. ಕೈ ಹಿಡಿದಿರುವ ವಧುವೋ ದೇವಲೋಕದ ಸ್ತ್ರೀಯರಿಗೂ ಮಿಗಿಲಾದ ಗುಣ ರೂಪ ಅತಿಶಯವನ್ನು ಹೊಂದಿರುವವಳು. ಇನ್ನು ನಿಮಗೆ ಸಹಾಯಕನಾಗಿರುವವನು ಘನ ಸಹಾಯನ್ ಹವಣಿನವನೆಂಬೆನೆ, ಚತುರ್ದಶ ಭುವನಪತಿ. ಘನ ಸಹಾಯನು ಹವಣಿನವನೆಂಬೆನೆ, ಚತುರ್ದಶ ಭುವನಪತಿ. ನೃಪ ನಿನಗೆ ಪಾಡೆ ಪನ್ನಗೇಂದ್ರ ಸುರೇಂದ್ರರು ಇಂದಿನಲಿ, ನೃಪ ನಿನಗೆ ಪಾಡೆ ಪನ್ನಗೇಂದ್ರ ಸುರೇಂದ್ರರು ಇಂದಿನಲಿ. ಸಾಕ್ಷಾತ್ ಕೃಷ್ಣ ನಿಮ್ಮವನಾಗಿದ್ದಾನೆ. ದೇವೇಂದ್ರ ಕೂಡ ನಿನಗೆ ಸಮನೇ ಧರ್ಮರಾಜ ಅಂದರು. ಮುಂದುವರಿಸಿ, ಆದರೆ ಆದೊಡೊಂದಿಹುದು ಐವರಿಗೆ ವಧುವಾದಳಿ ದ್ರೌಪದಿ, ಮಹೇಶ್ವರನಾದಿಯಲಿ ಕರುಣಿಸಿದ ವರದನಿ. ಐವರಿಗೆ ವಧುವಾದಳಿ ದ್ರೌಪದಿ, ಪುಣ್ಯ ಕಥನವಿದು. ಐವರಿಗೆ, ನಿಮ್ಮೈವರಿಗೆ ವಧು ಆಗಿದ್ದಾಳೆ ಈ ದ್ರೌಪದಿ. ಇದು ಈಶ್ವರನ ಅನುಗ್ರಹದಿಂದ ಆಗಿರುವ ಸಂಗತಿ. ನೀವೈವರೂ ಈಕೆಯನ್ನ ಇಷ್ಟಪಡುತ್ತಿದ್ದೀರಿ. ಧರ್ಮರಾಜ, ಒಂದು ವಸ್ತುವಿಗೆ ಒಬ್ಬರಿಗಿಂತ ಹೆಚ್ಚು ಮಂದಿ ಆಶಿಸುವುದಕ್ಕೆ ಏಕಾಮಿಷ ಅನ್ನುತ್ತಾರೆ. ಹಿಂದೆ, ಬಹು ಹಿಂದೆ ಇಂಥ ಒಂದು ಘಟನೆ ನಡೆಯಿತು. ಮೇದಿನಿಯೊಳು ಏಕಾಮಿಷ ಸ್ಥಿತಿಯಾದಿದು, ಮೇದಿನಿಯೊಳು ಏಕಾಮಿಷ ಸ್ಥಿತಿಯಾದಿದು. ವಿಗ್ರಹಕ್ಕೆ ತಮ್ಮೊಳು ಕಾದಿದರು ಸುಂದೋಪಸುಂದರು, ತಮ್ಮೊಳು ಕಾದಿದರು ಸುಂದೋಪಸುಂದರು. ಭೂಪ ಕೇಳೆಲ್ದ ಸುಂದ ಉಪಸುಂದ ಎಂಬ ಇಬ್ಬರು ಅಣ್ಣ ತಮ್ಮಂದಿರು. ಅವರು ರಾಕ್ಷಸರು. ಇಬ್ಬರು ಉಗ್ರ ತಪಸ್ಸನ್ನು ಮಾಡುತ್ತಾರೆ. ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ. ಏನು ವರಬೇಕು ನಿಮಗೆ ಅಂತ ಕೇಳುತ್ತಾನೆ. ಅದಕ್ಕವರು, ತಮ್ಮನ್ನು ಯಾರೂ ಕೊಲ್ಲಕೂಡದು, ಗೆಲ್ಲಲೂ ಕೂಡದು, ತಮಗೆ ಸಾವು ಬಂದರೆ ತಮ್ಮಿಂದಲೇ ಬರಬೇಕು ಅಂತ ಕೇಳಿದರು. ಬ್ರಹ್ಮ ತಥಾಸ್ತು, ಹಾಗೆಯೇ ಆಗಲಿ ಎಂದ. ತಪಸ್ಸು ಯಶಸ್ವಿಯಾದರೆ ಅದಕ್ಕೆ ತಕ್ಕ ಫಲ ವರ ಪಡೆಯುವುದು. ದೇವತೆಗಳು, ರಾಕ್ಷಸರು, ಮನುಷ್ಯರು ಎಂಬ ಭೇದವಿಲ್ಲ ಇದರಲ್ಲಿ. ಆದರೆ ಆ ಫಲವನ್ನ ಪಡೆದವರು ಹೇಗೆ ವಿನಿಯೋಗಿಸುತ್ತಾರೆ ಎಂಬುದು ಬೇರೆ. ಸತ್ಪುರುಷರು ಲೋಕ ಸಂಗ್ರಹಕ್ಕೆ, ಲೋಕ ಕಲ್ಯಾಣಕ್ಕೆ ವಿನಿಯೋಗಿಸುತ್ತಾರೆ. ದುರ್ಜನರು ಲೋಕ ಕಂಟಕರಾಗುತ್ತಾರೆ. ಈ ಇಬ್ಬರು ಸೋದರರು ಸುಂದ ಉಪಸುಂದರರು ಹಿಂಸಾಕೃತ್ಯ ಕೈಕೊಂಡು ಲೋಕ ಕಂಟಕರಾದರು. ತಾವಿಬ್ಬರೂ ಪರಸ್ಪರ ಪ್ರೀತಿಯಿಂದ ಏಕದೇಹಿಗಳಂತೆ ಅನ್ಯೋನ್ಯದಿಂದ ಇದ್ದರು. ಈ ಇಬ್ಬರ ಹಿಂಸೆಗೆ ಜನ ಬಲಿಯಾದರು. ದೇವರು ಇದಕ್ಕೊಂದು ಪರಿಹಾರವನ್ನು ಕಂಡುಹಿಡಿಯುತ್ತಾನೆ. ಬಳಿಕ ಸಂಖ್ಯಾದದ ಸುರೋರಗಲನೆಯರಲಿ ತಿಲಾಂಶ ಮಾತ್ರದ ಚನುವಿಕೆಯನೇ ತೆಗೆದು
ಅಸಂಖ್ಯಾತದ ಸುರೋರಗಲನೆಯರಲಿ ತಿಲಾಂಶ ಮಾತ್ರದ ಚಲುವಿಕೆಯನೇ ತೆಗೆದು ನಿರ್ಮಿಸಿದನು ವರಾಂಗನೆಯ. ದೇವ, ದಾನವ, ಗಂಧರ್ವ, ಯಕ್ಷ, ಕಿನ್ನರರು, ಮಾನವರಲ್ಲಿ ಇರುವ ಅತ್ಯಂತ ಚೆಲುವಾದ ವಸ್ತುಗಳಿಂದ ತಿಲದಷ್ಟು ಅಂದರೆ ಎಳ್ಳು ಕಾಳಿನಷ್ಟು ಸೌಂದರ್ಯವನ್ನ ಆರಿಸಿ ಒಂದು ಸ್ತ್ರೀಯನ್ನು ಸೃಷ್ಟಿಸಿದ. ಸುರಸುಂದರಿಯಾಗಿದ್ದ ಆಕೆಗೆ ತಿಲೋತ್ತಮೆ ಎಂದು ಹೆಸರಿಟ್ಟ. ಬೆಳಗಿದಾಕೆಯ ಹೆಸರು ದಿವಿಜಾವಳಿಯೊಳೈದೆ ತಿಲೋತ್ತಮಾಹ್ವಯದಿ. ಬೆಳಗಿದಾಕೆಯ ಹೆಸರು ದಿವಿಜಾವಳಿಯೊಳೈದೆ ತಿಲೋತ್ತಮಾಹ್ವಯದಿ. ಅಳಿಕುಳಾಳಕಿಗೆ ಅಬುಜ ಭವನೇಮಿಸಿದನು ನೀಘದನ. ಈ ಇಬ್ಬರು ಸೋದರರು ಇದ್ದಲ್ಲಿಗೆ ಬಂದು ಇವರ ಕಣ್ಣಿಗೆ ಬಿದ್ದಳು. ಈ ಲೋಕ ಕಂಟಕರನ್ನ ನಾಶ ಮಾಡಬೇಕೆಂದೇ ಬಂದಳು. ತನ್ನ ಕಣ್ಣೋಟವೆಂಬ ಸನ್ನೆಗೋಲಿನಿಂದ ತಿಲೋತ್ತಮೆ ಇವರಿಬ್ಬರ ಮನಸ್ಸನ್ನ ಮೀಟಿದಳು ಅನ್ನುತ್ತಾನೆ ಕುಮಾರವ್ಯಾಸ. ಅವರ ಕೆಡಿಸುವ ಕದನ ಕೈಕೊಂಡು ಅವನಿಗೈ ತಂದಳು. ವಿನೋದದೊಳಿಬದಿವಿದ್ದರು ಬನದೊಳಗೆ ಮದಿರಾಮದೋದ್ಧತರು. ಯುವತಿಯನು ಕಂಡರು, ಯುವತಿಯನು ಕಂಡರು. ಕಟಾಕ್ಷದ ಸವಡಿಗೋಲಿಂದೊಡೆದುದೆದೆ ಹರಿದವರು ಹಿಡಿದರು ವಾಮ ದಕ್ಷಿಣ ಕರಗಳಂಗನೆಯ. ಅಣ್ಣ ಅವಳ ಬಲಗೈ ಹಿಡಿದ. ಅವನು ಹೇಳ್ದ, ಮಮ ಭಾರ್ಯ ತವ ಗುರುಹು. ತಮ್ಮ, ನನ್ನ ಹೆಂಡತಿ ಇವಳು, ನಿನಗೆ ಗುರುಪ್ರಾಯ. ತಮ್ಮ ಇನ್ನೊಂದು ಕೈ ಹಿಡಿದ ಉಪಸುಂದ. ಇಲ್ಲ ಅಣ್ಣ, ನನ್ನವಳು ಇವಳು, ಮಮ ಭಾರ್ಯ ತವ ವಧು. ನಿನಗೆ ನನ್ನ ಹೆಂಡತಿ ಸೊಸೆಯಾಗಬೇಕು. ಹೌದು ಎಂದು ನನಗೆ 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 ಎಂದು ಇಬ್ಬರು ಅವಳ ಬಲಗೈ ಎಡಗೈಯನ್ನ ಎಳೆದಾಡುತ್ತಾರೆ. ಎನಗೆ ವಧುತಾ ಮುನ್ನ ಕಂಡೆನು, ತನಗೆ ಸತಿತಾ ಮುನ್ನ ಹಿಡಿದೆನು. ಎನಗೆ ವಧುತಾ ಮುನ್ನ ಕಂಡೆನು, ತನಗೆ ಸತಿತಾ ಮುನ್ನ ಹಿಡಿದೆನು. ತನಗೆ ಎನಗೆ ನೀನಿಲ್ಲೆನು ತ ಹೊಯ್ದಾಡಿ ಜನಪರಿಬ್ಬರು ಮಡಿಯನು. ನನಗೆ ತನಗೆ ಅಂತ ಇಬ್ಬರು ಹಠ ಮಾಡಿ ಹೊಡೆದಾಡಿ ಬಡಿದಾಡಿ ಇಬ್ಬರು ಮಡಿದು ಬಿದ್ದರು. ತಾ ಬಂದ ಉದ್ದೇಶ ಈಡೇರಿತು ಅಂತ ತೃಪ್ತಿಯ ನಗೆ ಬೀರಿ ತಿಲೋತ್ತಮೆ ತನ್ನ ಆವಾಸ ಸ್ಥಾನಕ್ಕೆ ಹೊರಟು ಹೋದಳು. ಅಮರಾಂಗನೆ ಮುಗುಳ್ನಗೆ ನಗುತ ಅಬುಜಾಸನನ ಹೊರೆಗೈದಿದಳು ಕುಂತಿತನುಜ ಕೇಳೆಂದ. ಧರ್ಮರಾಜ, ಆದರೆ ಹೆಂಗಸರು ಕೆಟ್ಟವರಲ್ಲ, ತಿಲೋತ್ತಮೆ ಕೆಟ್ಟವಳಲ್ಲ. ಆದರೆ ಪುರುಷರು ತಾವು ಕೈ ಹಿಡಿದ ಪತ್ನಿಯರ ಅಲ್ಲದ ಇತರ ಹೆಂಗಸಿನ ಮೇಲೆ ಮೋಹಗೊಂಡರೆ ದುಃಖಕ್ಕೆ ಈಡಾಗುವುದು ಸಹಜ. ಅದರಿ ನೀ ಜೀವರಿಗೆ ದುಸ್ಥಿತಿ ಸುದತಿಯರ ದೆಸೆಯಿಂದ ರಾಜ್ಯದ ಹುದುವಿನಲಿ ಮೇಣರ್ಥಗತಿಯಲಿ ಅನರ್ಥ ತಪ್ಪದಲೇ. ತತ್ರಾಪಿ ರಾಜ್ಯ ರಕ್ಷಣೆಯಲ್ಲಿ ತೊಡಗಿರುವವರು, ಧನಾರ್ಜನೆಯಲ್ಲಿ ಈಡುಪಟ್ಟವರು, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರು ಹೆಂಗಸರ ವಿಷಯದಲ್ಲಿ ಎಚ್ಚರವಾಗಿರಬೇಕು ಧರ್ಮರಾಜ. ಈಗ ಈ ಸುದತಿ ದ್ರೌಪದಿ ನಿಮ್ಮೈವರಿಗೆ ಮಡದಿ, ಮಹಾಸತಿ ಈಕೆ. ನೀವೈವರು ಈಕೆಯನ್ನ ಪ್ರೀತಿಸಿರಿ, ಆದರೆ ಕಾಮಿಸದಂತೆ ಎಚ್ಚರವಾಗಿರಿ. ರಾಗದ್ವೇಷಗಳಿಗೆ ಬಲಿಯಾಗದಂತೆ ಜಾಗರೂಕರಾಗಿರಬೇಕು ನೀವು.
ಮುಂದೆ ಉತ್ತರೋತ್ತರ ಶ್ರೇಯಸ್ಸಾಗುತ್ತದೆ ನಿಮಗೆ ಅಂದರು ನಾರದರು. ಉದತಿ ನಿಮ್ಮೈವರಿಗೆ ಈ ದ್ರೌಪದಿ, ಸುದತಿ ನಿಮ್ಮೈವರಿಗೆ ಈ ದ್ರೌಪದಿ ಮಹಾಸದಿ, ರಾಗಲೋಭದ ಕದನದಲ್ಲಿ ಕಾಳಾಗದಿದ್ದರೆ ತುದಿಗೆಲೇಸು, ರಾಗಲೋಭದ ಕದನದಲ್ಲಿ ಕಾಳಾಗದಿದ್ದರೆ ತುದಿಗೆಲೇಸೆಂದ. ಹಾಗಾದರೆ ಮಹರ್ಷೆ, ತಾವೇ ನಮಗೆ ಮಾರ್ಗದರ್ಶನ ನೀಡಿ ನಾವೈವರು ದ್ರೌಪದಿಯೊಂದಿಗೆ ಹೇಗೆ ಇರಬೇಕು ತಿಳಿಸಿ, ಕೃಪೆ ಮಾಡಿ ತಿಳಿಸಿ ಅಂತ ಧರ್ಮರಾಜ ಕೇಳೋಣ. ಹಾಗಾದರೆ ಅರಸ ಕೇಳು. ಅರಸ ಚಿತ್ತೈಸು, ಒಂದು ವತ್ಸರವಿರಲಿ ನಿಮ್ಮೊಬ್ಬರಲಿ ಸತಿ. ಅರಸ ಚಿತ್ತೈಸು, ಒಂದು ವತ್ಸರವಿರಲಿ ನಿಮ್ಮೊಬ್ಬರಲಿ ಸತಿ. ಮರುವರುಷಕ್ಕೊಬ್ಬನೊಳು ಇಂತು ಪಂಚಕ ಕೈದು ವರುಷದಲ್ಲಿ. ದ್ರೌಪದಿಯು ಒಬ್ಬೊಬ್ಬ ಗಂಡನೊಡನೆ ಒಂದೊಂದು ವರ್ಷ ಸಂಸಾರ ಮಾಡಿಕೊಂಡಿರಲಿ. ಆಗ 5 ವರ್ಷಕ್ಕೆ ಒಮ್ಮೆ ಒಬ್ಬನಿಗೆ ಮಡದಿಯಾಗಿ ಇರುತ್ತಾಳೆ. ಆದರೆ ಈ ಅವಧಿಯಲ್ಲಿ, ನಿಮ್ಮಲ್ಲಿ ಒಬ್ಬರ ಜೊತೆ ಇರುವ ಅವಧಿಯಲ್ಲಿ ಸತಿಪತಿಯರು ಏಕಾಂತ ಸಮಯದಲ್ಲಿ ಇದ್ದಾಗ ಇನ್ನೊಬ್ಬರು ಪ್ರವೇಶಿಸಿದರೆ ಕಂಡರೆ, ಅರಸಿಯನು ಪತಿ ಸಹಿತ ಮಂಚದೊಳಿರಲು ಕಾಬುದು ಸಲ್ಲದು. ಅರಸಿಯನು ಪತಿ ಸಹಿತ ಮಂಚದೊಳಿರಲು ಕಾಬುದು ಸಲ್ಲದು. ಅದು ಗೋಚರಿಸಿದಡೆ ಬಳಿಕದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಟು. ಅರಸಿಯನು ಬದಿ ಸಹಿತ ಮಂಚದೊಳಿರಲು ಗೋಚರಿಸಿದಡೆ ಬಳಿಕದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಟು. ಹಾಗೆ ಆದರೆ ಪ್ರಾಯಶ್ಚಿತ್ತ ರೂಪದಲ್ಲಿ ವರ್ಷ ಕಾಲ ವನವಾಸ ಮಾಡಬೇಕು ಎಂಬ ವಿಧಿಯನ್ನ ರೂಪಿಸಿಕೊಂಡು ಪಾಲಿಸಬೇಕು. ಆರು ಕಂಡರು ಆತನೊಬ್ಬನೆ ಧಾರುಣಿಯಲಿ ಸುತೀರ್ಥಯಾತ್ರಾಭಾರದಲ್ಲಿ ತಿರುಗುವುದು ಸುತ್ತಲು ವರುಷವೊಂದರಲ್ಲಿ. ನಾರದರ ಈ ಉಪದೇಶವನ್ನ ಶಿರಸಾ ವಹಿಸಿ ಪಾಂಡವರೈವರು ಒಮ್ಮತದಿಂದ ಒಪ್ಪಿಕೊಂಡು ಹಸಾದ ಎಂದರು. ಧನ್ಯರಾದೆವು, ಅನುಗೃಹೀತರಾದೆವು ಎಂದರು. ಚಾರು ನಿಷ್ಕೃತಿಯನನು ಮುದದಲ್ಲಿ ನಾರದನ ದಿವ್ಯೋಪದೇಶಕ್ಕೆ ಸಾರ ಹೃದಯ ಹಸಾದವೆಂದನು ತಮ್ಮದಿರು ಸಹಿತ. ನಾರದರು ಬಂದದ್ದು ಪರಮಾತ್ಮನ ವೀರ ನಾರಾಯಣ ಸ್ವಾಮಿಯ ಕರುಣೆಯಿಂದಲೇ ಎಂಬುದರಲ್ಲಿ ಸಂಶಯವಿಲ್ಲ ಎನ್ನುತ್ತಾನೆ ನಮ್ಮ ಕವಿ ಕುಮಾರವ್ಯಾಸ. ಅನಂತರ ನಿಮಗೆಲ್ಲ ಮಂಗಳವಾಗಲಿ ಎಂದು ಹರಸಿ ದೇವರ್ಷಿ ನಾರದ ಮುನಿ ಹೊರಟು ಹೋದರು. ತಮ್ಮ ಪತ್ನಿಯ ಬಗೆಗೆ ಹೇಗೆ ವರ್ತಿಸಬೇಕು ಎಂಬುದಕ್ಕೆ ಎಲ್ಲೆ ಕಟ್ಟು ಹಾಕಿ ಉಪಕರಿಸಿದರು ನಾರದರು. ಮಂಗಳವು ನಿಮಗೆಂದು ಹಂಸೆಯ ಬೆಂಗೆ ಹಾಯ್ದನು. ಮಂಗಳವು ನಿಮಗೆಂದು ಹಂಸೆಯ ಬೆಂಗೆ ಹಾಯ್ದನು. ಬಳಿಕ ನಭದೊಳ ಭಂಗ ಮುನಿಯಡಗಿದನು. ತಮ್ಮೊಳಗೆಂದರೇ ನೃಪರು ಅಂಗನಾ ವಿಷಯದಲ್ಲಿ ಸೀಮಾ ಸಂಗತಿಯ ಸೇರಿಸಿದನೈ. ಮುನಿಪುಂಗವನ ಕರುಣದಲ್ಲಿ ಅಂಗನಾ ವಿಷಯದಲ್ಲಿ
ಸೀಮಾ ಸಂಗತಿಯ ಸೇರಿಸಿದನೈ ಮುನಿಪುಂಗವನ ಕರುಣದಲ್ಲಿ ಗದುಗಿನ ವೀರ ನಾರಾಯಣ ಜನಮೇಜಯ ಭೂಪಾಲ, ಹೀಗೆ ನಾರದ ಮುನಿಯು ಪಾಂಡವರು ತಮ್ಮ ಕುಟುಂಬ ಜೀವನವನ್ನು ಹೇಗೆ ನಡೆಸಬೇಕು, ಹೇಗೆ ನಡೆಸಿದರೆ ಕ್ಷೇಮ ಎಂಬುದನ್ನು ತಿಳಿಸಿ ಒಂದು ನಿಬಂಧನೆಯನ್ನು ವಿಧಿಸಿ ಉಪಕರಿಸಿ ಹೊರಟು ಹೋದರಷ್ಟೇ. ಕೇಳು ಜನಮೇಜಯ ಧರಿತ್ರೀಪಾಲ, ನಾರದ ಮುನಿ ನರೇಂದ್ರನ ಬೀಳುಕೊಂಡನು ಚಪಲಗತಿಯಲಿ ಚಿಗಿದನಂಬರಗೆ. ಪಾಂಡವರು ಧರ್ಮಿಷ್ಠರಾಗಿದ್ದರು, ದೇಶ ಸುಭಿಕ್ಷವಾಗಿತ್ತು, ಪ್ರಜೆಗಳು ಸುಖವಾಗಿದ್ದರು. ಹೀಗೆ ಎಷ್ಟೋ ಕಾಲ ಕಳೆದ ನಂತರ ಒಂದು ಅಪಾಯ ಪರಿಸ್ಥಿತಿಯೋ ಎನ್ನುವಂತ ಘಟನೆ ಜರುಗಿತು. ಹೇಳುತ್ತೇನೆ ಕೇಳು ಎಂದರು ವೈಶಂಪಾಯನ. ಮೇಲೆ ಬಳಿಕ ಒಂದವಗಡವನೇ ವೇಳುವೆನು, ಪಾರ್ಥಂಗೆ ಬಂದುದ ಒಂದವಗಡವನೇ ವೇಳುವೆನು, ಕಾಲಗತಿಯೈಸಲೇ ವಿದೇಶ ಭ್ರಮಣವಾಯಿತೆಂದ. ಪಾಂಡವರು ಧರ್ಮಿಷ್ಠರಾಗಿದ್ದರು, ದೇಶ ಸುಭಿಕ್ಷವಾಗಿತ್ತು, ಪ್ರಜೆಗಳು ಸುಖವಾಗಿದ್ದರು. ಹೀಗೆ ಎಷ್ಟೋ ಕಾಲ ಕಳೆದ ನಂತರ ಒಂದು ದಿನ ನರನವಳಿತದೊಳು ಒಂದು ಸಮಯದೊಳು ಇರುಳು ತಸ್ಕರ ಬಾಧೆಯಲಿ ಭೂಸುರರು ಬಾಯಿ ಬಿಡುತ್ತೈದೆ ಇಂದ್ರಪ್ರಸ್ಥಪುರವರವ. ಮೊರೆಯ ಬಾಯಿಗಳ ಹುಂದು ಕೈಗಳ ಹರಿದ ಮೈಗಳ ಸಕೆಯ ಸುಯಿಗಳ ತರದ ಬೈಗಳ ಕಳಕಳವ ಕೇಳಿದನು ಕಲಿಪಾರ್ಥ. ಕಳ್ಳರು ಕೆಲವರು ಬ್ರಾಹ್ಮಣನೊಬ್ಬನ ಹಸುಗಳನ್ನ ಕದ್ದೊಯ್ದರು. ಆ ಬ್ರಾಹ್ಮಣ ತನ್ನ ಬಂಧುಗಳ ಜತೆ ಇಂದ್ರಪ್ರಸ್ಥಕ್ಕೆ ಏದುಸುರು ಬಿಡುತ್ತಾ ಓಡೋಡಿ ಬಂದು ಅರ್ಜುನನನ್ನ ಕಂಡ. ಕರೆಸಿ ವಿಪ್ರರ ಬಾಧೆಗಳನ್ನಾದರಿಸಿ ಕೇಳಿದು ಸಂತಪಿಸಿ ಪರಿಹರಿಸಿ ಕೊಡುವೆನು ದುಷ್ಟಪಾಠಚ್ಚರ ಪರಿಪ್ಲವ. ನಮ್ಮ ಹಸುಗಳನ್ನು ಕಳ್ಳರು ಕದ್ದೊಯ್ದರು, ನಮಗೆ ಪುನಃ ಅವನ್ನು ದೊರಕಿಸಿಕೊಡಬೇಕು ಅಂತ ಕೇಳಿ ಅಳತೊಡಗಿದರು ಅವರು. ಮರಳಿ ನೀವೆಂದವರ ಬೀಳ್ಕೊಂಡು ಅರಿನಿವಾರಣ ಬಂದನು ಅಗ್ಗದ ಶರಧನುವ ಕೊಳಲೆಂದು ರಾಯನ ಸಜ್ಜೆಯರ ಮನೆಗೆ. ಆಗಲಿ, ತಂದುಕೊಡುತ್ತೇನೆ ಅಂತ ಅರ್ಜುನ ಹೇಳಿದ. ಆಯುಧಗಳನ್ನು ತೆಗೆದುಕೊಂಡು ಕಳ್ಳರನ್ನ ಹಿಡಿಯಲು ಹೋಗಬೇಕಿತ್ತು. ಅವುಗಳನ್ನ ಇಟ್ಟಿದ್ದ ಮನೆಯಲ್ಲಿಯೇ ಧರ್ಮರಾಜನು ದ್ರೌಪದಿಯ ಜತೆ ಏಕಾಂತದಲ್ಲಿ ಇದ್ದ. ಅಲ್ಲಿಗೆ ಹೋಗುವ ಹಾಗಿರಲಿಲ್ಲ, ಹೋಗದೆ ಇರುವ ಹಾಗಿರಲಿಲ್ಲ. ಈ ಬ್ರಾಹ್ಮಣರು ಬಿಡದೇ ಗೋಳಿಡುತ್ತಿದ್ದರು. ಅರ್ಜುನ ಧರ್ಮ ಸಂಕಟಕ್ಕೆ ಸಿಕ್ಕಿಬಿದ್ದ. ಬ್ರಾಹ್ಮಣನಿಗೆ ಸಹಾಯ ಮಾಡದಿದ್ದರೆ ಜನಾಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ಧರ್ಮರಾಜ ಇರುವ ಜಾಗಕ್ಕೆ ಹೋದರೆ ತಾವೇ ಹಾಕಿಕೊಂಡಿರುವ ನಿಯಮವನ್ನ ಉಲ್ಲಂಘಿಸದಂತೆ ಆಗುತ್ತದೆ. ಎರಡು ಪಾತಕಗಳು ಬಲಾಬಲವು ಎರಡು ಪಾತಕವಿವೆ ಬಲಾಬಲವು ಎರಡರೊಳು ಸಾಮಾನ್ಯ ಪಕ್ಷಾಂತರ ವಿಶೇಷವದಾವುದು ಅದರೊಳಗೆ ಎಂದು ಚಿತ್ತದಲ್ಲಿ. ಏನು ಮಾಡುವುದು?
ಒಂದು ಧರ್ಮಲೋಪ ಅಥವಾ ಧರ್ಮತ್ಯಾಗ, ಇನ್ನೊಂದು ಕರ್ತವ್ಯ ಲೋಪ. ಎರಡು ಪಾಪಗಳಲ್ಲಿ ಯಾವುದನ್ನು ಮಾಡುವುದು? ಮನಸ್ಸಿನಲ್ಲೇ ಮಥಿಸಿದ, ಮತ್ತೆ ಮತ್ತೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಅರ್ಜುನ. ಒರೆದೊರೆದು ನೋಡಿದನು ತನ್ನ ಚಿತ್ತದಲ್ಲಿ, ಒರೆದೊರೆದು ನೋಡಿದನು ತೂಕವ ಬರೆಸಿ ಕಾಹಿನ ಕಂದು ಕುಂದನು ಪರಿಕಿಸುತ್ತ ನಿಶ್ಚಯಿಸಿ ತಿಳಿದನು. ಒರೆದೊರೆದು ನೋಡಿದನು ತನ್ನ ಚಿತ್ತದಲ್ಲಿ, ಒರೆದೊರೆದು ನೋಡಿದನು ತೂಕವ ಬರೆಸಿ ಕಾಹಿನ ಕಂದು ಕುಂದನು ಪರಿಕಿಸುತ್ತ ನಿಶ್ಚಯಿಸಿ ತಿಳಿದನು ತನ್ನ ಮನದೊಳಗೆ. ಮತ್ತೆ ಮತ್ತೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಅರ್ಜುನ. ಬ್ರಾಹ್ಮಣನು ಕಳೆದುಕೊಂಡಿರುವ ಹಸುಗಳನ್ನು ಬಿಡಿಸಿಕೊಂಡು ಬರದೇ ಇದ್ದರೆ ರಾಜಧರ್ಮಕ್ಕೆ ಚ್ಯುತಿ ಬಂದು ಈ ಪಾಪವು ತನಗೆ ಮಾತ್ರವಲ್ಲ ಅಣ್ಣ ಯುಧಿಷ್ಠಿರನನ್ನೂ ತಟ್ಟುತ್ತದೆ. ತಾನು ಒಳಗೆ ಹೋಗಿ ಅಣ್ಣನ ಏಕಾಂತಕ್ಕೆ ಭಂಗ ತಂದರೆ ತಾನು ನಿಯಮವನ್ನು ಉಲ್ಲಂಘಿಸಿದ್ದರಿಂದ ತನಗೆ ವರುಷವೊಂದರ ವನವಾಸ ಪ್ರಾಪ್ತವಾಗುತ್ತದೆ. ಅರಸನರಸಿಯರು ಒಂದು ಮಂಚದೊಳಿರಲು ಕಂಡರೆ ಭೂಪ್ರದಕ್ಷಿಣ ವರುಷವೊಂದರೊಳು ಇದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಟು. ಧರಣಿಯ ಮರರು ಪಪ್ಲವವ ಪರಿಹರಿಸದಿರಲು ಆಪಾತಕಕ್ಕೆ ಸಂಹರಣ ಉಂಟೆ ಶಾಸ್ತ್ರ ದೃಷ್ಟಿಯೊಳು. ಧರಣಿಯ ಮರರು ಪಪ್ಲವವ ಪರಿಹರಿಸದಿರಲು ಆಪಾತಕಕ್ಕೆ ಸಂಹರಣ ಉಂಟೆ ಶಾಸ್ತ್ರ ದೃಷ್ಟಿಯೊಳು ಎಂದು ಚಿಂತಿಸಿದ. ಹೀಗೆ ಚಿಂತಿಸಿ ತಾನು ವನವಾಸ ಅನುಭವಿಸುವುದು, ಎರಡು ಪಾಪಗಳಲ್ಲಿ ಒಂದನ್ನು ಮಾಡುವುದು ಸೂಕ್ತ ಎಂದು ನಿಶ್ಚಯಿಸಿ ಅಣ್ಣ ಧರ್ಮಜನ ಇದ್ದ ಮನೆಗೆ ಬಂದ. ಆಯುಧಗಳನ್ನು ಕೈಗೆತ್ತಿಕೊಂಡು, ಅಣ್ಣ, ಅನಿವಾರ್ಯ ಪರಿಸ್ಥಿತಿ ಒದಗಿತು, ನಾವು ಒಳಕ್ಕೆ ಪ್ರವೇಶಿಸಬೇಕಾಯಿತು, ನಾವು ವಿಧಿಸಿಕೊಂಡಿರುವ ನಿಯಮವನ್ನ ಉಲ್ಲಂಘಿಸಬೇಕಾಯಿತು. ಎನುತನರನೊಳಗೊಕ್ಕು ತನ್ನಯ ಧನುಷರಂಗಳ ಕೊಂಡು ನುಡಿದನು. ಮುನಿವಚನ ಸಂಘಟಿತ ನೃಪದಂಪತಿ ವಿಲೋಕನದ ಘನ ದುರಿತ ನಿಷ್ಕೃತಿಗೆ ತನ್ನಯ ಧನುಷರಂಗಳ ಕೊಂಡು ನುಡಿದನು. ಮುನಿವಚನ ಸಂಘಟಿತ ನೃಪದಂಪತಿ ವಿಲೋಕನದ ಘನ ದುರಿತ ನಿಷ್ಕೃತಿಗೆ. ನಮ್ಮೆಲ್ಲರನ್ನೂ ಪಾಪಕ್ಕೆ ಗುರಿ ಮಾಡುವಂತಹ ಪರಿಸ್ಥಿತಿ ಬಂದಿದೆ, ಇದು ಬಂದೆ ಅಂತ ಹೇಳಿ ಆಯುಧಗಳನ್ನು ತೆಗೆದುಕೊಂಡು ಹೊರಬಂದ. ಹೋಗಿ ಕಳ್ಳರನ್ನ ಹಿಡಿದ, ಗೋವುಗಳನ್ನು ಹಿಡಿದು ತಂದ, ಬ್ರಾಹ್ಮಣರಿಗೆ ಕೊಟ್ಟ. ಎಲ್ಲರನ್ನೂ ತೃಪ್ತಿಪಡಿಸಿ ಅವರ ಆಶೀರ್ವಾದ ಪಡೆದು ಹಿಂತಿರುಗಿ ಅಣ್ಣ ಇದ್ದಲ್ಲಿಗೆ ಬಂದು, ಅಣ್ಣ, ನನಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ವನವಾಸ ಪ್ರಾಪ್ತವಾಗಿದೆ, ಅನುಜ್ಞೆ ಕೊಡು, ಚಿಂತಿಸಬೇಡ, ಅಪ್ಪಣೆ ಕೊಡು ಎಂದು ಬೇಡಿದ. ಅದಕ್ಕೆ ಧರ್ಮರಾಜ, ತಮ್ಮ ಪಾರ್ಥ, ನಾನು ತಮ್ಮ ಪಾರ್ಥ, ನಾನು ಪಾಂಚಾಲಿ ಇದ್ದೆಡೆಗೆ ನೀ ಬಂದೆ. ಕಿಂಚಿತ್ತೂ ನನಗೆ ಅಸಮಾಧಾನವಾಗಿಲ್ಲಪ್ಪ, ಕಿರಿಕಿರಿ ಇಲ್ಲ. ಅನುಪ್ರವೇಶೇ ಯದ್ವೀರ ಕೃತವಾಂಸ್ತ್ವಂ ಮಮ ಪ್ರಿಯಂ. ಅನುಪ್ರವೇಶೇ ಯದ್ವೀರ ಕೃತವಾಂಸ್ತ್ವಂ ಮಮ ಪ್ರಿಯಂ. ಸಂವೇತದನುಜಾನಾಮಿ ವ್ಯಲೀಕೃತಮನೋರಥಂ.
ಏಕಂ ನ ಚ ಮೇ ಹೃದಿ. ಅಸಮಾಧಾನ ನನಗಿಲ್ಲ ಮಾತ್ರವಲ್ಲ, ನೀ ಬಂದದ್ದು ನನಗೆ ಇಷ್ಟವೇ ಆಗಿದೆ ಅರ್ಜುನ. ಅಲ್ಲದೆ ಅರ್ಜುನ, ದೊಡ್ಡಣ್ಣನು ಪತ್ನಿಯೊಂದಿಗೆ ಏಕಾಂತದಲ್ಲಿದ್ದಾಗ ಅಲ್ಲಿಗೆ ತಮ್ಮನು ಬಂದರೆ ಅದರಲ್ಲಿ ದೋಷವಿಲ್ಲಪ್ಪ. ಆದರೆ ಕಿರಿಯನು ಏಕಾಂತದಲ್ಲಿದ್ದಾಗ ಹಿರಿಯಣ್ಣ ಅಲ್ಲಿಗೆ ಪ್ರವೇಶಿಸಿದರೆ ಧರ್ಮಲೋಪ, ಪಾಪಕರ ಅಂತ ಧರ್ಮರಾಜ ಹೇಳಿ, ಆದ್ದರಿಂದ ವನವಾಸ ಮಾಡಬೇಕೆಂಬ ನಿರ್ಧಾರವನ್ನು ಬಿಡು. ಇದರಿಂದ ನಿನ್ನಿಂದ ಧರ್ಮತ್ಯಾಗವೂ ನಡೆಯಲಿಲ್ಲ, ನನ್ನ ಮನಸ್ಸಿಗೆ ಅಸಮಾಧಾನವೂ ಆಗಿಲ್ಲ. ನಿವರ್ತಸ್ವ ಮಹಾಬಾಹೋ ಕುರುಷ್ವ ವಚನಂ ಮಮ. ನಿವರ್ತಸ್ವ ಮಹಾಬಾಹೋ ಕುರುಷ್ವ ವಚನಂ ಮಮ. ನಹಿ ತೇ ಧರ್ಮಲೋಪೋಸ್ತಿ ನ ಚ ತೇ ಘರ್ಷಣಾಕೃತಂ. ನಿನ್ನಲ್ಲಿ ತಪ್ಪು ನಡೆದಿಲ್ಲ ಎಂದು ಧರ್ಮರಾಜ ಹೇಳೋಣ. ಅರ್ಜುನ ಹೇಳ್ತಾನೆ, ಅಣ್ಣ ನೀನೇ ಹೇಳಿಕೊಟ್ಟಿದೀಯಾ, ಕುಂಟು ನೆಪ ಹೇಳಿ ಅನುಕೂಲಕ್ಕೆ ತಕ್ಕಂತೆ ಧರ್ಮವನ್ನು ಮೀರಬಾರದು ಅಂತ. ನಂ ವ್ಯಾಜೇನ ಚರೇತ್ ಧರ್ಮಂ, ನಂ ವ್ಯಾಜೇನ ಚರೇತ್ ಧರ್ಮಂ ಇತಿ ಮೇ ಭವತಃ ಶ್ರುತಂ. ಆದುದರಿಂದ ನಾನು ಪ್ರಾಯಶ್ಚಿತ್ತ ರೂಪದಲ್ಲಿ ತೀರ್ಥಯಾತ್ರೆಗೆ ಹೊರಡುತ್ತಿದ್ದೇನೆ. ಮುನಿವಚನ ಸಂಘಟಿತ ನೃಪ ದಂಪತಿ ವಿಲೋಕನದ ಘನ ದುರಿತ ನಿಷ್ಕೃತಿಗೆ ವರುಷದೊಳನಗೆ ದೇಶ ಭ್ರಮಣವಾಯಿತು. ಎಲೆ ಜನಬ ಚಿಂತಿಸಬೇಡೆನುತ ಹೊರವಂಟನ ಪಾರ್ಥ. ಸತ್ಯವನ್ನು ಧರ್ಮವನ್ನು ಮೀರಬಾರದು ಎಂದು ನಿರ್ಧರಿಸಿದ್ದೇನೆ. ಅನುಜ್ಞೆ ಕೊಟ್ಟು ನನ್ನನ್ನು ಆಶೀರ್ವದಿಸು ಎಂದು ಕೇಳಿಕೊಂಡ. ಚಿಂತಿಸಬೇಡ ಅಣ್ಣ, ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬೇಗ ಬರುತ್ತೇನೆ ಎಂದು ಹೇಳಿ ಹೊರವಂಟ. ಜನಮೇಜಯ, ನಿನ್ನ ಮುತ್ತಜ್ಜ ಅರ್ಜುನನು ಅಲ್ಲಿಂದ ಹೊರಟವನೇ ನೇರ ಗಂಗಾ ನದಿ ತೀರಕ್ಕೆ ಬಂದು ಆ ಪುಣ್ಯ ನದಿ ಭಾಗೀರಥಿಯಲ್ಲಿ ಸ್ನಾನ ಮಾಡಿ ಪರಿಶುದ್ಧನಾದ. ದಾರುಣೀಪತಿ ಕೇಳು, ಗಂಗಾತೀರ ಕೈದಿದನರ್ಜುನನು ಭಾಗೀರಥಿ ಸ್ನಾನಾವಗಾಹ ವಿಶುದ್ಧ ವಿಗ್ರಹನ. ಅಲ್ಲಿಂದ ಮುಂದೆ ಹಿಮಾಲಯದಲ್ಲಿ ಇದ್ದ ವಶಿಷ್ಠ ಪರ್ವತ, ಹಿರಣ್ಯಬಿಂದು ಮೊದಲಾದ ಪುಣ್ಯಸ್ಥಳಗಳಿಗೆ ಹೋದ. ಗಂಗಾದ್ವಾರದ ಬಳಿಗೆ ಬಂದಾಗ ಅಲ್ಲಿ ಉಲೂಪಿ ಎಂಬ ಕನ್ಯೆಯನ್ನು ನೋಡಿದ. ಉಲೂಪಿಯು ಇವನನ್ನು ನೋಡಿದಳು. ಅವರಿಬ್ಬರಲ್ಲೂ ಪ್ರೇಮ ಅಂಕುರಿಸಿತು. ಇಬ್ಬರು ಮದುವೆಯಾದರು. ಊರದಲ್ಲಿ ಕಂಡು ಉರಗ ರಾಜಕುಮಾರಿ ದೂರದಲ್ಲಿ ಕಂಡು ವರಿಸಿದಳೊಲವಿನಲಿ ಜಂಭಾರಿತನಯನ ನಿಲುಗಿದಳು ಪಾತಾಳ ಮಂದಿರಕ್ಕೆ. ಈ ನಾಗಕನ್ನಿಕೆಯ ಜತೆ ಕೆಲಕಾಲ ಸುಖವಾಗಿ ಕಳೆದ ಅರ್ಜುನ. ವಿಭವದಲ್ಲಿ ವಾಸುಕಿಯ ತಂಗಿಯನು ಉಭಯವಂಶ ವಿಶುದ್ಧೆಯನು ಹರಿನಿಭನು ಪಾಣಿಗ್ರಹಣವನು ಮಾಡಿದನು ಒಲವಿನಲಿ. ಅಭಿಮತ ಕ್ರೀಡಾ ವಿನೋದದ ರಭಸದಲ್ಲಿ ದಿನ ಸವೆಯೇ ಗರ್ಭ ಪ್ರಭವವಾಯಿತು. ಗರ್ಭ ಪ್ರಭವವಾಯಿತು ಕುಮಾರ ಜನಿಸಿದನು ಉರಗನಾರಿಯಲಿ. ಮುಂದೆ ಉಲೂಪಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನಿಗೆ ಇರಾವಾನ್ ಅಂತ ಹೆಸರಿಡುತ್ತಾರೆ. ಅಲ್ಲಿಂದ ಮುಂದೆ ಜನಮೇಜಯ, ಅರ್ಜುನ ದಕ್ಷಿಣ ಭಾರತಕ್ಕೆ ಬಂದು ರಾಮೇಶ್ವರ, ಧನುಷ್ಕೋಟಿ ಮೊದಲಾದ ಪುಣ್ಯಕ್ಷೇತ್ರಗಳಿಗೆ ಬರ್ತಾನೆ. ಪಾಂಡ್ಯ ದೇಶದ ಮಹಾರಾಜ ಅರ್ಜುನನನ್ನ ಸ್ವಾಗತಿಸಿ ಗೌರವಿಸಿ ತನ್ನ ಮಗಳು ಚಿತ್ರಾಂಗದೆಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಈತನನ್ನು ಕಂಡರಿದು
ಪಾಂಡ್ಯಮಹೀತಳಾಧಿಪ ನಿಜ ಕುಮಾರಿಯ ನೀತಗಿತ್ತನು. ಪಾಂಡ್ಯಮಹೀತಳಾಧಿಪ ನಿಜ ಕುಮಾರಿಯ ನೀತಗಿತ್ತನು. ಬಭ್ರುವಾಹನನಾದನಾಕೆಯನೀ. ಅಲ್ಲಿ ಅರ್ಜುನ ಕೆಲವು ದಿನಗಳು ಇದ್ದ. ಚಿತ್ರಾಂಗದೆ ಗರ್ಭಧರಿಸುತ್ತಾಳೆ. ಮುಂದೆ ಆಕೆ ಒಂದು ಮಗುವನ್ನು ಹಡೆಯುತ್ತಾಳೆ. ಅವನಿಗೆ ಬಭ್ರುವಾಹನ ಎಂದು ನಾಮಕರಣ ಮಾಡುತ್ತಾರೆ. ಈತ ಕಳುಹಿಸಿಕೊಂಡು ದೈತ್ಯಾರಾದಿಗೆರಗಿ ಅನಂತ ಶಯನ ಖ್ಯಾತಿ ವಿಭವವನೀಕ್ಷಿಸುದ ಹರುಷದಲ್ಲಿ ನಡೆತಂದ. ಹೀಗೆ ಅನೇಕ ನದಿ ನದಗಳ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಅರ್ಜುನ ನಡೆತಂದ. ನದಿ ನದವನುತ್ತರಿಸಿ ಹರಿಹರ ಪದಯುಗಳ ಕವಿನಮಿಸಿ ತದ್ದೇಶದ ಸುತೀರ್ಥ ಕ್ಷೇತ್ರವೆನಿತುಳ್ಳ ಅನಿತನಾದರಿಸಿ ಮುದದ ಮುರವಿನ ಹಂಸಗಳ ತನಿಮದದ ಚಾದಕವಕ್ಕಿಗಳ ಮೇಘದ ಸಖಾಡದ ಮೇಳವನೋಡುತ್ತ ನಡೆತಂದ. ಹಾಗೆಯೇ ಅರ್ಜುನ ದೇಶ ಪರ್ಯಟನ ಮಾಡುತ್ತಾ ದಕ್ಷಿಣ ಭಾರತದ ಅನೇಕ ತೀರ್ಥಕ್ಷೇತ್ರಗಳನ್ನು ಕಂಡು ಅಲ್ಲಿಯ ಪುಣ್ಯ ನದಿಗಳಲ್ಲಿ ಮಿಂದು ದೇವರ ದರ್ಶನವನ್ನು ಮಾಡುತ್ತಾ ನಡೆದು ಬರುತ್ತಾನೆ. ಕರ್ನಾಟಕದ ಹಲವು ಭಾಗಗಳಿಗೂ ಬರುತ್ತಾನೆ. ಜನಪಕೇಳೈ ಕಾನ್ಮುಗಿಲ ಮುಂಬನಿಗಳೊಳು ವಹಿಲದಲ್ಲಿ ಕೇರಳ ಜನಪದದ ತೌಲಭದ ಕೊಂಕಣ ವಿಷಮ ಬೀದಿಯಲಿ ಇನುಗಿನಲಿ ಬಹುಮಲೆಗಳಲ್ಲಿ ನೆನೆದು ಜಿನುಗಿನಲಿ ಬಹುಮಲೆಗಳಲ್ಲಿ ನೆನೆದು ಸಾಗರ ತೀರದಲ್ಲಿ ಬಂದನು ಕಿರೀಟಿ ವಿಚಾರಿಸುದ ಮುರಗರನ ಪಟ್ಟಣವ. ಊರು ಬಿಟ್ಟು ತಿಂಗಳುಗಳು ಕಳೆದಿವೆ. ಪಶ್ಚಿಮ ತೀರದಲ್ಲಿ ಉದ್ದಕ್ಕೂ ನಡೆದು ಬಂದು ಅರ್ಜುನ ದ್ವಾರಕೆಯ ಹೊರವಲಯವನ್ನು ಮುಟ್ಟುತ್ತಾನೆ. ಮಳೆಗಾಲ. 4 ತಿಂಗಳು ಇಲ್ಲಿ ಕಳೆದು ಅನಂತರ ಮರಳಿ ಹೋಗಿ ಅಣ್ಣ ಧರ್ಮಜನನ್ನು ಕಾಣುತ್ತೇನೆ ಎಂದು ನಿರ್ಧರಿಸಿದನಂತೆ ಪಾರ್ಥ. ಪುರವ ಹೊರವಂಟು 8 ತಿಂಗಳು ಪರಿಹರಿಸಿದು. ಪುರವ ಹೊರವಂಟು 8 ತಿಂಗಳು ಪರಿಹರಿಸಿತು. ಈ ಕೃಷ್ಣರಾಯನ ಪುರದೊಳಗೆ ನೂಕುವೆನು ವರ್ಷಾಕಾಲ ವಿಭ್ರಮವ. ವರುಷವೊಂದು ಸಮಾಪ್ತಿ ಬಳಿಕಿನೊಳು ಅರಸನಂಘ್ರಿ ವಿಲೋಕನ ವಿಸ್ತರಣಬಹುದು. ವರುಷವೊಂದು ಸಮಾಪ್ತಿ ಬಳಿಕಿನೊಳು ಅರಸನಂಘ್ರಿ ವಿಲೋಕನ ವಿಸ್ತರಣಬಹುದು. ಎಂದಾತ ನಿಶ್ಚಯಿಸಿದನು ಮನದೊಳಗೆ. ಚಾತುರ್ಮಾಸ್ಯದ ಸಂದರ್ಭ ಅದು. ಸನ್ಯಾಸಿಗಳು ಈ ಅವಧಿಯಲ್ಲಿ ಒಂದೆಡೆ ಇದ್ದು ಜಪ ತಪಗಳಲ್ಲಿ ನಿರತರಾಗಿರುತ್ತಾರೆ. ಅರ್ಜುನನು ತಾನೂ ಏಕೆ ಹಾಗಿರಬಾರದು ಎಂದು ನಿರ್ಧರಿಸಿ ಸನ್ಯಾಸಿ ವೇಷ ಧರಿಸಿ ದ್ವಾರಕೆಯ ಹೊರವಲಯದಲ್ಲಿ ದಟ್ಟವಾದ ಕಾಡು ಪ್ರದೇಶದಲ್ಲಿ ಇರುತ್ತಾನೆ. ಅರಸಕೆ ಸನ್ಯಾಸಿ ವೇಷದ ಪರಿಕರವನಳವಡಿಸಿ
ಸನ್ಯಾಸಿ ವೇಷದ ಪರಿಕರವನಳವಡಿಸಿ ಶೌರ್ಯಪುರದ ಹೊರಭಾಷೆಯನಿ ಹೆಚ್ಚಿದ ಬನದ ಮಧ್ಯದಲ್ಲಿ ಇರುಳು ಕಗ್ಗತ್ತಲೆಯೊಳು ಅಂಕುವ ಸರಿ ಬಲೆಗೆ ಸಲೆ ಸೇರುಗೊಳುತ್ತ ಉಬ್ಬರಿಸಿ ಕೃಷ್ಣನ ನೆನೆಬುತ್ತಿದ್ದನು ಮರನಗೊಳ್ಳಿನಲಿ. ಮಳೆಯ ನೀರಿನಿಂದ ನೆನೆದು ಚಳಿಯಲ್ಲಿ ನಡುಗುತ್ತಾ ಕೃಷ್ಣ ಗೋವಿಂದ ಮುರಾರಿ ಅಂತ ಧ್ಯಾನಿಸುತ್ತಿದ್ದನಂತೆ. ಇತ್ತ ಅರಮನೆಯಲ್ಲಿ ಶ್ರೀಕೃಷ್ಣ ಸತ್ಯಭಾಮೆಯ ಜೊತೆ ಮಾತನಾಡುತ್ತಾ ಕುಳಿತಿದ್ದ. ಇದ್ದಕ್ಕಿದ್ದಂತೆ ನಕ್ಕ. ದೇವನತ್ತನ್ ಸತ್ಯಭಾಮಾದೇವಿಯರ ಮೇಳದಲ್ಲಿ ಇರುತ್ತಿದ್ದು ಈ ವಿಲಾಸವ ನೆನೆದು ನಕ್ಕನು ಶಕ್ರನಂದನನ. ನಕ್ಕು ಏಕಾಗ್ರತೆಯಿಂದ ಧ್ಯಾನಸ್ಥನಾದಂತೆ ಇದ್ದ ಕೃಷ್ಣ. ಇದನ್ನ ಗಮನಿಸಿದ ಸತ್ಯಭಾಮೆ ಸ್ತ್ರೀ ಸಹಜ ಕುತೂಹಲ ಸಂಶಯದಿಂದ, ಯಾವ ಸುಂದರಿ ರಮಣಿಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದೀರಿ ಸ್ವಾಮಿ ಅಂತ ಕೇಳಿದಳು. ಅವಳು ನೆನಹಿನಲ್ಲಿ ಸುಳಿದಳು, ಅವಳು ನೆನಹಿನಲ್ಲಿ ಸುಳಿದಳು, ಭಾವದಲ್ಲಿ ಸುಮ್ಮಾನವೇನೆನೆ ದೇವಿ ಬೇರೊಂದಿಲ್ಲ ಮನ, ದೇವಿ ಬೇರೊಂದಿಲ್ಲ ಮನ ನಿನ್ನಾಣೆ, ಬೇರೊಂದಿಲ್ಲ ಮನ ನಿನ್ನಾಣೆ ಕೇಳೆಲ್ಲ. ಪ್ರಿಯೇ, ನಿನ್ನಾಣೆ ಯಾವ ಸ್ತ್ರೀಯನ್ನೂ ನೆನೆಯುತ್ತಿಲ್ಲ. ಹೀಗೆ ಹೇಳಿ ಕೃಷ್ಣ, ಭಾಮೆ, ಅರ್ಜುನನ ಹೆಸರು ಕೇಳಿಲ್ಲವೇ ನೀನು? ನನ್ನ ಅತ್ತೆಯ ಮಗ ದ್ವಾರಕೆಯ ಹೊರವಲಯದಲ್ಲಿ ಒಂದೆಡೆ ಕುಳಿತು ನನ್ನನ್ನು ಜ್ಞಾಪಿಸಿಕೊಳ್ಳುತ್ತಿದ್ದಾನೆ. ಪಾಪ, ಮರದ ಹನಿಯಲ್ಲಿ ತೊಯ್ಯುತ್ತಿದ್ದಾನೆ. ನಾನು ಹೋಗಿ ಕರೆದುಕೊಂಡು ಬರ್ತೇನೆ ಅಂತ ಹೇಳಿದ. ಅಲ್ಲದೆ, ಪ್ರಿಯೇ, ಹತ್ತಿರಕ್ಕೆ ಬಾ, ನಿನಗೆ ನನ್ನದೊಂದು ಯೋಜನೆಯನ್ನು ತಿಳಿಸುತ್ತೇನೆ. ಅದು ಸಿದ್ಧಿಸುವವರೆಗೂ ಯಾರಿಗೂ ತಿಳಿಸಬಾರದು. ನಿನ್ನ ಮನಸ್ಸಿನಲ್ಲೇ ಇರಬೇಕು ಕಂಡೆಯ. ಈ ಪಾರ್ಥನನ್ನ ಅರಸಿ ಕೇಳು, ಈ ಬಂದ ಪಾರ್ಥನ ಕರೆದು ಉಭಯಾಂತರದೊಳು ಈವೆನು ಸರಸಿ ಜಾನನೆಯನು ಸುಭದ್ರೆಯನು ಅರಸಿ ಕೇಳು. ಈ ಬಂದ ಪಾರ್ಥನ ಕರೆದು ಉಭಯಾಂತರದೊಳು ಈವೆನು ಸರಸಿ ಜಾನನಯನು ಸುಭದ್ರೆಯನು. ಅಣ್ಣ ಬಲರಾಮ ಕೆಲವು ದಿನಗಳಿಂದ ನಮ್ಮ ಮುದ್ದು ತಂಗಿ ಅರಗಿಣಿಯನ್ನ ಆ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಇದ್ದಾನೆ. ಸದ್ಯ ಪ್ರಿಯೇ, ಅರ್ಜುನ ಇಲ್ಲಿಗೆ ಬಂದದ್ದು ಸರಿಯಾಯಿತು. ಇಂದು ತಪ್ಪಿದರೆ ಕರೆಸಿ ದುರ್ಯೋಧನಗೆ ಕೊಡಿಸುವ ಭರವು ಬಲಭದ್ರನದು, ಪಾರ್ಥನ ಬರವು ಲೇಸಾಯಿತು. ಅರಸಿ ಪಾರ್ಥನ ಬರವು ಲೇಸಾಯಿತೆನುತ ಹೊರವಂಟನು ನಿಜಾಲಯವ. ಇದೊಂದು ವೈಶಿಷ್ಟ್ಯ. ಕೃಷ್ಣ ಮತ್ತೊಬ್ಬರ ಇಂಗಿತವನ್ನು ತಿಳಿದುಕೊಂಡು ಅವರನ್ನು ಗೆಲ್ಲುತ್ತಾನೆ.
ಸತ್ಯಭಾಮೆ ಸ್ವತಃ ಮುಂಗೋಪದವಳು. ಸತ್ಯಾಂಶವನ್ನು ಹೇಳಿ ಹೇಗೆ ಸಮಾಧಾನಪಡಿಸಿದ ನೋಡಿ. ಅವಳಿಗೆ ಹೇಳಿ ಅಲ್ಲಿಂದ ಹೊರಟು ಅರ್ಜುನ ಇದ್ದಲ್ಲಿಗೆ ಬಂದ. ಯೋಗಕ್ಷೇಮ ವಿಚಾರಿಸಿದ. ಅರ್ಜುನ, ಈ ಬೆಟ್ಟದಡಿಯಲ್ಲೇ ಇರು, ನಾ ಹೋಗಿ ಅಣ್ಣ ಬಲರಾಮನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಬಂದನಲ್ಲಿಗೆ ಫಲ್ಗುಣನ ಕಂಡೆಂದನು. ಈ ಶೈಲದ ಸಮೀಪದೊಳು ಇಂದು ನಿಲು ಬಲಭದ್ರನೈತಗನು ಉಚಿತ ವಚನದಲ್ಲಿ. ಅರ್ಜುನ, ನಿನ್ನನ್ನ ಊರಿಗೆ ಮಂದಿರಕ್ಕೆ ಬಾ ಅಂತ ಅಣ್ಣ ಬಲಭದ್ರ ಕರೆದರೆ ಒಲ್ಲೆ ಎನ್ನಬೇಡ. ಬಾ, ಮುಂದೆ ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತದೆ. ಮಂದಿರಕ್ಕೆ ಬರ ಹೇಳಿದರೆ ಬಾ, ಬಲಭದ್ರನು ಉಚಿತ ವಚನದಲ್ಲಿ. ಮಂದಿರಕ್ಕೆ ಬರ ಹೇಳಿದರೆ ಬಾ, ಮುಂದೆ ನಿನ್ನಿಷ್ಟಾರ್ಥ ಸಿದ್ಧಿಪುದು ಎಂದು ಪಾರ್ಥನ ಸಂತವಿಸಿ ಮರಳಿದನು ಮುರವೈರೇ. ಹಾಗೆ ಕೃಷ್ಣ ಹೇಳಿ ಹೊರಟು ಹೋದ. ಮಾರನೇ ದಿನ ಬೆಳಿಗ್ಗೆ ಊರಲ್ಲಿ ಡಂಗುರ ಸಾರುವವರು, ಪರಮಾತ್ಮನ ಕೃಪೆ ನಮ್ಮ ನಗರದ ಮೇಲೆ ಬಿದ್ದಿದೆ. ಸರ್ವಸಂಗ ಪರಿತ್ಯಾಗಿಯೂ ಪರಮಹಂಸ ಪರಿವ್ರಾಜಕರೂ ಆಗಿರುವ ಯತಿವರೇಣ್ಯರೊಬ್ಬರು ದಯಮಾಡಿಸಿದ್ದಾರೆ. ನಗರದ ಬೃಹನ್ ಮಂದಿರದಲ್ಲಿ ತಂಗಿದ್ದಾರೆ. ನಮ್ಮ ರಾಜನ ಅಭ್ಯುದಯಕ್ಕೆಂದೇ ಈ ಯತಿವರ್ಯರ ಆಗಮನ. ಎಲ್ಲರೂ ದಯಮಾಡಿಸಿ ದರ್ಶನವನ್ನು ತೆಗೆದುಕೊಳ್ಳಿರಿ. ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನ ಲೀಲೆಗಡ. ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನ ಲೀಲೆಗಡ. ನಮ್ಮ ರಸನಭ್ಯುದಯ ಪ್ರಪಂಚವಿದು ಎಂದು ನಗರದಲ್ಲಿ. ಹೀಗೆ ರಾಜಧಾನಿಯಲ್ಲಿ ಡಂಗುರ ಸಾರಲು ಏರ್ಪಾಡು ಮಾಡಿದವನು ಶ್ರೀಕೃಷ್ಣ. ತನಗೆ ಈ ವಿಷಯ ಏನೂ ತಿಳಿಯದವನಂತೆ ಇದ್ದ. ಈ ವಾರ್ತೆ ಬಲರಾಮನ ಕಿವಿಗೆ ಬಿದ್ದಿತು. ತಕ್ಷಣವೇ ಅರ್ಘ್ಯಪಾದ್ಯಗಳೊಂದಿಗೆ ಹರಕಿದನು ಹರಿವಾರ್ತೆಯನು. ನಗರದಲ್ಲಿ ಹರಕಿದನು ಹರಿವಾರ್ತೆಯನು ತಾನರಿಯದಂತಿದೆ. ಬಳಿಕ ನೀಲಾಂಬರನ್ ಬಹಳೋತ್ಸವದೊಳೈದಿದನು ಆತನಿದ್ದೆಡೆಗೆ. ಬಹಳ ಉತ್ಸಾಹದಿಂದ ಚಿನ್ನದ ತಟ್ಟೆಗಳಲ್ಲಿ ಹೂ ಹಣ್ಣುಗಳೊಂದಿಗೆ ಮಂದಿರಕ್ಕೆ ಬಂದ ಬಲರಾಮ. ಬಂದವನೇ ಯತಿಗಳನ್ನ ನೋಡಿದ. ಮುಖದ ತುಂಬ ಕರಿಯ ಗಡ್ಡ, ಕಂಠದಲ್ಲಿ ರುದ್ರಾಕ್ಷಿ ಮಾಲೆಗಳು, ನೆತ್ತಿ ತುಂಬ ವಿಭೂತಿ, ಚಂದನ, ಕುಂಕುಮ, ಕಾಷಾಯ ವಸ್ತ್ರ, ದಂಡ, ಕಮಂಡಲುಗಳು, ಶ್ರೀಮದ್ಗಾಂಭೀರ್ಯದಿಂದ ವಿರಾಜಿಸುತ್ತಿದ್ದಾನೆ. ಅಡ್ಡಬಿದ್ದ ಬಲಭದ್ರ. ವಂದಿಸಿದ ಮುನಿಬದಿಯನು, ವಂದಿಸಿದ ಮುನಿಪತಿಯನು. ಅಭಿವಂದಿತಾಶೀರ್ವಾದ ಸಂಗತಿಯಿಂದ ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ. ಆಶೀರ್ವಾದ ಮಾಡಿದ ಪಾರ್ಥ. ಯತಿವರ್ಯರ ಮುಖದಿಂದ ಉಪದೇಶವಾಣಿ ಕೇಳುವ ಉತ್ಸುಕತೆಯಿಂದ ಬಲರಾಮ ನಿಂತಿರುವುದನ್ನ ಸನ್ಯಾಸಿ ವೇಷದಲ್ಲಿದ್ದ ಪಾರ್ಥ ಗಮನಿಸಿ, ಚತುರ್ದಶ ವಿದ್ಯೆಗಳೆಂದರೇನು, ಅವು ನಮಗೆ ತಿಳಿಸುವುದು ಏನು ಎಂಬುದನ್ನೆಲ್ಲ ತಿಳಿಸಿದ. ಚತುರ್ದಶ ವಿದ್ಯೆಗಳೆಂದರೆ ವೇದಗಳು 4, ಋಕ್, ಯಜುಸ್, ಸಾಮ, ಅಥರ್ವ, 6 ದರ್ಶನಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. ಮೀಮಾಂಸೆ ಎಂದರೆ ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ, ನ್ಯಾಯ, ಪುರಾಣ, ಧರ್ಮ. ಈ 14 ವಿದ್ಯೆಗಳ ಬಗೆಗೂ ಸಂಕ್ಷೇಪವಾಗಿ ತಿಳಿಯಿತು ಬಲಭದ್ರನಿಗೆ. ಮೂಗಿನ ಮೇಲೆ ಬೆರಳಿಟ್ಟು ನಿಬ್ಬೆರಗಾಗಿ ನಿಂತು ಬಿಟ್ಟ ಅವನು.
ನಿಂದು ಮೂಗಿನ ಬೆರಳಿನಲ್ಲಿ ಸಾನಂದಮಿಗೆ ಬೆರಗಾಗಿ ನಿಂದು ಮೂಗಿನ ಬೆರಳಿನಲ್ಲಿ ಸಾನಂದಮಿಗೆ ಬೆರಗಾಗಿ ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದು ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದು ಎನ್ನುತ್ತ ಕೈ ಮುಗಿದ ನಮ್ಮ ಅರಮನೆಯ ಮಂದಿರಕ್ಕೆ ದಯಮಾಡಿಸಬೇಕು ತಾವು ಅಂತ ವಿನಯದಿಂದ ಪ್ರಾರ್ಥಿಸಿದ ಬಲರಾಮ. ಅದಕ್ಕೆ ಅರ್ಜುನ, ನಾವು ಭಿಕ್ಷುಕರು, ನಮಗೇಕೆ ಅರಮನೆ? ಬೆಟ್ಟ ಗುಡ್ಡ ನದಿ ತೀರಗಳಲ್ಲಿ ವಾಸ ಮಾಡುವವರು ನಾವು. ಅಲ್ಲದೆ ನಾವು ಭಿಕ್ಷುಕರು, ಯಮಗೆ ರಾಜಗೃಹಾವಲಂಬನವೇಕೆ? ನಾವು ಭಿಕ್ಷುಕರು, ಯಮಗೆ ರಾಜಗೃಹಾವಲಂಬನವೇಕೆ? ಶೈಲವನಾವಳಿಗಳಲ್ಲಿ ವರನದಿ ತೀರದಲ್ಲಿ ವಾಸಿಬೆವು. ಹಿಂದೆ ಮಾಡಿದ ಕರ್ಮಗಳ ಫಲವನ್ನ ಈ ಜನ್ಮದಲ್ಲಿ ಅನುಭವಿಸಿ ಕಣ್ಣು ಮುಚ್ಚಿಕೊಳ್ಳುವ ದಿನವನ್ನ ನಿರೀಕ್ಷಿಸುತ್ತಾ ಇದ್ದೇವೆ ಅಂದ. ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನು ಉಪಭೋಗಿಸುತ್ತ ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನುಪಭೋಗಿಸುತ್ತ ದೇಹಾವಸಾನವನೀಕ್ಷಿಸುತ್ತಿಹೆವು ದೇಹಾವಸಾನವನೀಕ್ಷಿಸುತ್ತಿಹೆವು ಎಂದನಾ ಪಾರ್ಥ. ಹಾಗೆನ್ನಬಾರದು ತಾವು. ಹೌದು, ನಿಮ್ಮಂಥ ಮಹನೀಯರು ಏಕಾಂತ ಭವನದಲ್ಲಿ ಇದ್ದು ಜಪ ತಪಾದಿಗಳಲ್ಲಿ ನಿರತರಾಗಿರಬೇಕು. ಚಾತುರ್ಮಾಸವನ್ನು ನಮ್ಮಲ್ಲೇ ಕಳೆಯಬೇಕು ತಾವು. ತಾವು ಪ್ರಸಿದ್ಧ ಚರಿತರು. ತಮ್ಮ ಶುಶ್ರೂಷೆಯ ಜವಾಬ್ದಾರಿಯನ್ನು ನಾನು ಖುದ್ದಾಗಿ ವಹಿಸುತ್ತೇನೆ, ಏನೂ ಯೋಚಿಸಬೇಡಿ ಅಂತ ಬಲರಾಮ ಹೇಳಿ ಅರಮನೆಗೇ ಕರೆದುಕೊಂಡು ಬಂದು ಅಲ್ಲಿ ತಂಗಲು ಏರ್ಪಾಡು ಮಾಡಿದ. ಅವನ ಶುಶ್ರೂಷೆಗೆ ಯಾರನ್ನು ನೇಮಿಸಿದ? ಇವರ ನರಮನೆಯೊಳಗೆ ಕನ್ಯಾಭವನ ಮಧ್ಯದೊಳಿರಿಸಿ ಬಳಿಕಿನೊಳು ಇವರ ಶುಶ್ರೂಷೆಗೆ ಸುಭದ್ರಾದೇವಿಯನ್ನು ಕರೆಸಿ ತಂಗಿ ಸುಭದ್ರೆ, ಇವರು ಅಸಾಧಾರಣ ಮಹಾತ್ಮರು, ಇವರ ಸೇವೆ ಮಾಡಬೇಕು ಕಂಡೆಯ. ಅವರು ಏನು ಇಷ್ಟಪಟ್ಟರೆ ಅದನ್ನು ನೆರವೇರಿಸು. ಇವರ ಪೂರ್ವ ಮಹಾತ್ಮಕರು ತಂಗಿ, ಇವರ ಪೂರ್ವ ಮಹಾತ್ಮಕರು ನೀನಿವರ ದೇವಾರ್ಚನೆ ಸಮಾಧಿ ಪ್ರವರದನಿ ಬೆಸಸಿದನು ಮಾಡುವುದು ತಂಗಿ. ನೀನಿವರ ದೇವಾರ್ಚನೆ ಸಮಾಧಿ ಪ್ರವರದಲ್ಲಿ ಬೆಸಸಿದನು ಮಾಡುವುದು ಎಂದು ನೇಮಿಸಿದ. ಹಾಗೆ ಹೇಳಿ ತಂಗಿಯನ್ನು ನೇಮಿಸಿ ಕೃಷ್ಣನನ್ನು ಕರೆಯಿಸಿ ತಾ ಮಾಡಿದ ಏರ್ಪಾಟನ್ನು ಹೇಳಿದ ಬಲರಾಮ. ಹೊರಗೆ ಕೃಷ್ಣನ ಕರೆದು ಇವೆಲ್ಲವನರುಹಿದಡೆ ಮರುಳಾಡಿದನು. ಕೃಷ್ಣನನ್ನ ಕರೆಯಿಸಿ ತಾ ಮಾಡಿದ ಏರ್ಪಾಟನ್ನು ಹೇಳಿದ ಬಲರಾಮ. ಮೈ ಮರೆದು ತಂಗಿಯನೊಯ್ದು ಬಿಸುಟಿದೆ ಬಣಗುತ್ತಿರು ಕನಲಿ. ಅಣ್ಣ, ಇದು ಏನು ಮಾಡಿದಿರಿ?
ನಮ್ಮ ತಂಗಿ ಸುಭದ್ರೆಯನ್ನ ಯಾವನೋ ಊರು ಕೇರಿ ತಿಳಿಯದ, ಹೆಸರು ಗಿಸರು ತಿಳಿಯದ ತಿರುಕನಿಗೆ ಸೇವೆ ಮಾಡುವುದಕ್ಕೆ ಹೇಳಿದರೆ ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಠ ಬಿಸಿದಿರೆ. ಶಿವ ಶಿವ, ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಠ ಬಿಸಿದಿರೆ. ನಾವರಿಯವು ಅಲ್ಲಿಯ ಲೇಸು ಹೊಲ್ಲೆಹವು ಯಮದಲ್ಲೆಂದ. ರಾಜಕುಮಾರಿಯನ್ನ ಕೂಲಿ ಕೆಲಸಕ್ಕೆ ನೇಮಿಸಿದಿರಿ. ಇದು ಎಲ್ಲಿಗೆ ಹೋಗಿ ಮುಗಿಯುವುದೋ ನಾ ತಿಳಿಯೇ. ಈ ನಿಮ್ಮ ಏರ್ಪಾಟಿನ ಹೊಣೆಗಾರಿಕೆ ನಿಮ್ಮದು, ನಾ ತಲೆ ಹಾಕುವುದಿಲ್ಲಪ್ಪ ಅಂತ ಕೃಷ್ಣ ಅನ್ನೋಣ. ಹುಚ್ಚ, ಸುಮ್ಮನೆ ಇರೋ. ಮನುಷ್ಯರ ಮರ್ಜಿ ತಿಳಿಯದೆ ಮಾತನಾಡುವವನು ನೀನು ಕೃಷ್ಣ. ಈತ ಸಾಮಾನ್ಯನಲ್ಲ ಕಣೋ. ಮರುಳೆ ನೀ ಹೋಗು ಆರನೇನೆಂದರಿಯೇ. ಯತಿ ಸರ್ವಜ್ಞನೀತನು ತಿರುಕನೇ. ಸಾಕ್ಷಾತ್ ಲಕ್ಷ್ಮೀಕಾಂತ ಸನ್ನಿಭನು. ಸಾಕ್ಷಾತ್ ಶ್ರೀಮನ್ ನಾರಾಯಣನಿಗೆ ಸಮ ಇವನು. ಹೇಗೆ ಹೇಳಿಸುತ್ತಿದ್ದಾನೆ ನೋಡಿ. ಏನೂ ಆಗುವುದಿಲ್ಲ ಇದರಿಂದ. ಹಾಗೊಂದು ವೇಳೆ ಆಯಿತು, ನಾನೇ ಹೊಣೆ ಕಣೋ. ಹೋಗ. ಯತಿಗಳನ್ನ ಮಹಾತ್ಮರನ್ನ ತಿಳಿದವನೇ ನಾನು. ಜನರ ಮಹಾತ್ಮ್ಯವನ್ನು ಗುರುತಿಸಲಾಗದಷ್ಟು ದಡ್ಡ ನಾನು ಅಂದುಕೊಂಡೇನು? ಬರಲಿ ಮಾಡಲಿ ಹಾನಿ ವೃದ್ಧಿಯ ಹರಿಬವೆನ್ನದು. ಯತಿ ಮಹಾತ್ಮರ ನರಿಯದವರೇ ನಾವೆನುತ ಗಜರಿದನು ಬಲರಾಮ. ಅಣ್ಣ, ಯಾಕೆ ಇಷ್ಟು ಹಠವೋ ನಿಮಗೆ? ನನಗೇನೋ ತಿಳಿಯದು. ಆಯ್ತು, ತಂಗಿ ಇವರ ಸೇವೆ ಮಾಡಲಿ, ಫಲವನ್ನ ಬೇಗ ಕಾಣುತ್ತೀರಿ. ಆದರೊಳ್ಳಿತು ತಂಗಿ ಬೆಸಗೈರಾದರಿಸನೀಯತಿಪತಿಯ. ನಿಮಗೀ ದುರಾಗ್ರಹವೇಗೆ ಕಾಂಬಿರಿ ಫಲವನಗ್ರದಲ್ಲಿ. ಸರಿ, ನಾ ಇನ್ನು ಬರುತ್ತೇನೆ ಅಂತ ಹೇಳಿ ಕೃಷ್ಣ ಹೊರಟನಂತೆ. ಹೊರಟಾಗ ಹೇಗಿತ್ತು ಅವನ ಮನಸ್ಸು? ಹಿಂಗಿದನು ಹರುಷದಲ್ಲಿ. ಸದ್ಯ ನಾ ಯೋಚಿಸಿಕೊಂಡದ್ದನ್ನ ಅಣ್ಣ ಮಾಡುತ್ತಿದ್ದಾನೆ ಅಂತ. ನಾ ಏನು ಹೇಳಲಿ ಕೃಷ್ಣನ ಪುರಿಯನ್ನ ಅನ್ನುತ್ತಾನೆ ವೈಶಂಪಾಯನ. ಹೋದೆ ಬಿದೆ ಮೌನದೊಳೆನುತ್ತ ಅಬುಜೋದರನು ಹಿಂಗಿದನು. ಹರಿಯ ವಿನೋದ ರಚನೆಯನು ಏನನೆಂಬೆನು ಭೂಪ ಕೇಳೆಂದ. ಹರಿಯ ವಿನೋದ ರಚನೆಯಂತೆ ಇದು. ಹೇಳಿ, ಬೇಗ ಹೇಳಿ ಮುನಿವರ್ಯ ಅಂದಿರಬೇಕು ಜನಮೇಜಯ. ತನ್ನ ಸಾಕ್ಷಾತ್ ಮುತ್ತಜ್ಜ ಮುತ್ತಜ್ಜಿಯರ ಕತೆ ಅಲ್ಲವೇ ಇದು? ಜನಮೇಜಯನ ತಂದೆ ಪರೀಕ್ಷಿತ, ಪರೀಕ್ಷಿತನ ತಂದೆ ಅಭಿಮನ್ಯು, ಅಭಿಮನ್ಯುವಿನ ತಂದೆ ಅರ್ಜುನ, ತಾಯಿ ಸುಭದ್ರೆ. ಮುಂದೆ ಏನಾಯಿತು ಹೇಳಿ ಸ್ವಾಮಿ? ಅರ್ಜುನ ಯತಿವೇಷದಲ್ಲಿದ್ದ, ಸುಭದ್ರೆ ಸೇವೆ ಮಾಡತೊಡಗಿದಳು. ಹಾಗೆ ಕೇಳೋಣ, ಇನ್ನೇನು ಆಗುತ್ತೆ ಜನಮೇಜಯ? ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು. ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು. ಅವರಿಗೀಕೆಯ ಮೇಲೆ ನೆಲಸಿತು ಚಿತ್ತ. ಕಾಣೆನು ಜಪ ಸಮಾಧಿಗಳ ಮೇಳವಿಸಿತನ್ಯೋನ್ಯರಾಗ ಛಡಾಳಿಸಿದುದಭಿಲಾಷೆ. ಮೇಳವಿಸಿತನ್ಯೋನ್ಯರಾಗ ಛಡಾಳಿಸಿದುದಭಿಲಾಷೆ.
ಕಾಮನ ಬೇಣುವೆಗೆ ಬೆಂಡಾದುದು ಇಬ್ಬರ ಧೈರ್ಯವು ಅಡಿಗಡಿಗೆ ಕಾಮನ ಬೇಣುವೆಗೆ ಬೆಂಡಾದುದು ಇಬ್ಬರ ಧೈರ್ಯವು ಅಡಿಗಡಿಗೆ ನೋಡಿದವರಿಗೆ ಸನ್ಯಾಸಿಯು ನಮಃ ಶಿವಾಯ ನಮೋ ನಾರಾಯಣಾಯ ಅಂತ ಪಂಚಾಕ್ಷರಿ ಅಥವಾ ಅಷ್ಟಾಕ್ಷರಿ ಮಂತ್ರದ ಜಪ ಮಾಡುವಂತೆ ಕಾಣುತ್ತದೆ. ಆದರೆ ನಿಜಕ್ಕೂ ಹೇಳುತ್ತಿರುವುದು ಸುಭದ್ರೆ ನನ್ನವಳಾಗಬೇಕು, ನಾನು ಸುಭದ್ರೆಗೆ ಸೇರಬೇಕು, ನಾನು ಸುಭದ್ರೆಗೆ ಸೇರಬೇಕು ಅಂತ ಹೇಳುತ್ತಿದ್ದಾನೆ. ಮಿಡುಕುವುದು ಬಾಯ್ ಚಿತ್ತವಳನಿ ತೊಡಗಿಹುದು, ಮಿಡುಕುವುದು ಬಾಯ್ ಚಿತ್ತವಳನಿ ತೊಡಗಿಹುದು, ಜಪಮಾಲೆ ಬೆರಳಲಿ ನಡೆವುದಿಹುದು, ಅಕ್ಷಿಗಳು ಮುಕ್ಕುಳಿಸಿಹವು ಮಾನಿನಿಯ ಮೃಡನ ಪೂಜೆಗೆ ಕೈ ಸುಭದ್ರೆಯ ಹಿಡಿಹಿನಲಿ ಮನ, ಮೃಡನ ಪೂಜೆಗೆ ಕೈ ಸುಭದ್ರೆಯ ಹಿಡಿಹಿನಲಿ ಮನ, ವರ ಸಮಾಧಿಯ ತೊಡಗು ಹೊರಗೆ ಒಳಗಿಂದು ಮುಖಿ, ವರ ಸಮಾಧಿಯ ತೊಡಗು ಹೊರಗೆ ಒಳಗಿಂದು ಮುಖಿ ನರನಾಥ ಕೇಳೆಲ್ಲ. ಮಳೆಗಾಲ ಕಳೆಯಿತು, ಶರತ್ಕಾಲ ಬಂದಿತು. ಕೃಷ್ಣನಿಗೆ ತಿಳಿಯಿತು ಅರ್ಜುನ ಸುಭದ್ರೆಯರಲ್ಲಿ ಪ್ರೇಮ ಅಂಕುರಿಸಿದೆ ಅಂತ. ಅವನಿಗೆ ಬೇಕಾದದ್ದು ಅದೇ ಎಂದೇ ಅವರ ಭೇಟಿಯ ಏರ್ಪಾಡಿಗೆ ಅಡಿಪಾಯ ಹಾಕಿದ್ದ. ಅಣ್ಣ ಬಲರಾಮನಿಗೆ ದುರ್ಯೋಧನನ ಮೇಲೆ ಪ್ರೀತಿ. ಕೆಲವು ದಿನ ಬಲರಾಮನಿಂದ ಗದಾಯುದ್ಧ ಕಲಿತಿದ್ದ ದುರ್ಯೋಧನ ಬಲರಾಮನನ್ನ ಖುಷಿಪಡಿಸಿದ್ದ. ಆದರೆ ಮನುಷ್ಯರ ಸ್ವಭಾವ ಯೋಗ್ಯತೆಯನ್ನು ಅಳೆಯುವುದರಲ್ಲಿ ಬಲರಾಮ ಸ್ವಲ್ಪ ಹಿಂದೆಯೇ. ಆದರೆ ಕೃಷ್ಣನು ಈ ವಿಷಯದಲ್ಲಿ ನಿಸ್ಸೀಮ. ಆಗಿನ ಕಾಲದಲ್ಲಿದ್ದ ಮುಖಂಡರು ಎಲ್ಲರ ಪೂರ್ವಾಪರಗಳನ್ನು ಒಳ ಹೊರಗನ್ನು ನಿಷ್ಕೃಷ್ಟವಾಗಿ ತಿಳಿದಿದ್ದ. ತಮ್ಮ ತಂಗಿಯನ್ನ ಅರ್ಜುನನಿಗೆ ಕೊಡಬೇಕು ಅಂತ ಕೃಷ್ಣನಿಗೆ, ಬಲರಾಮನಿಗೋ ದುರ್ಯೋಧನನಿಗೆ ಕೊಡಬೇಕು ಅಂತ. ಆದರೆ ಅರ್ಜುನ ತನಗೆ ಅತ್ತೆಯ ಮಗನಾದರೂ ಕೂಡ, ಸುಭದ್ರೆ ತಂಗಿಯಾದರೂ ಕೂಡ ತಾನು ಅವರಿಗೆ ಮದುವೆಯಾಗಿರಿ ಅಂತ ಹೇಳುವುದು ಕೃಷ್ಣನ ಸ್ವಭಾವ ಅಲ್ಲ. ಯಾರ ಮೇಲೂ ತನ್ನ ಇಷ್ಟವನ್ನು ಹೇರುವ ಸ್ವಭಾವ ಕೃಷ್ಣನದಲ್ಲ. ಬಲರಾಮನನ್ನು ಎದುರಿಸಿ ಅವನ ಮನಸ್ಸಿಗೆ ನೋವಾಗುವಂತೆ ಮಾಡುವುದು ಅವನ ಸ್ವಭಾವ ಅಲ್ಲ. ಆಗಬೇಕಾದ್ದು ಆಗಬೇಕು, ಅದು ಆಗುವಂತೆ ಮಾಡುವುದು ತನ್ನ ಧರ್ಮ, ಕರ್ತವ್ಯ. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನೇ ಡ್ಯೂಟಿ ಎನ್ನುತ್ತಾರೆ. ಅದು ಕೃಷ್ಣನ ಪರಿ. ತಂಗಿ ಸುಭದ್ರೆಗೆ ಅರ್ಜುನನ ಮೇಲೆ ಮನಸ್ಸಾಯಿತು ಅಂತ ತಿಳಿಯಿತು ಕೃಷ್ಣನಿಗೆ. ಅರ್ಜುನನಿಗೆ ಸುಭದ್ರೆಯ ಮೇಲೆ ಪ್ರೀತಿ ಇದೆಯೇ ಎನ್ನುವುದನ್ನು ಖಚಿತ ಮಾಡಿಕೊಳ್ಳಬೇಡವೇ? ಅರ್ಜುನ, ನಿನಗೆ ಇಷ್ಟವಿದ್ದರೆ ಹೇಳು, ಅಪ್ಪನಿಗೆ ನಾನೇ ಈ ವಿಷಯದ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಅಣ್ಣ ಬಲರಾಮನಿಗೆ ತಿಳಿಯದ ಹಾಗೆ ಶ್ರೀಕೃಷ್ಣ ಹಿನ್ನೆಲೆಯಲ್ಲಿ ನಿಂತು ಸಾಕಷ್ಟು ಕೆಲಸ ಮಾಡುತ್ತಾನೆ. ವಿನೋದ ಪ್ರಿಯ ಕೃಷ್ಣ ಸನ್ಯಾಸಿ ವೇಷದಲ್ಲಿ, ಚಾತುರ್ಮಾಸ್ಯ ವ್ರತದಲ್ಲಿ, ವನವಾಸದಲ್ಲಿ ಇದ್ದ ಅರ್ಜುನನಿಗೆ ಸುಭದ್ರೆಯ ಮೇಲೆ ಮನಸ್ಸಾದದ್ದನ್ನು ಗಮನಿಸಿ ನಗುತ್ತ ಹೇಳುತ್ತಾನೆ, ವನೇಚರಸ್ಯ ಕಿಮಿದಂ ಕಾಮೇನಾಲೋಢ್ಯತೆ ಮನಃ, ವನೇಚರಸ್ಯ ಕಿಮಿದಂ ಕಾಮೇನಾಲೋಢ್ಯತೆ ಮನಃ. ವನವಾಸಿಗಳ ಮನಸ್ಸು ಈ ರೀತಿ ಕಾಮದ ಕಡೆ ಹರಿಯುತ್ತದೆಯೇ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ಅರ್ಜುನ ಕೊಡುವ ಉತ್ತರ ಕೇಳಿ. ದುಹಿತಾ ವಸುದೇವಸ್ಯ ವಾಸುದೇವಸ್ಯ ಚ ಸ್ವಸಾ, ದುಹಿತಾ ವಸುದೇವಸ್ಯ ವಾಸುದೇವಸ್ಯ ಚ ಸ್ವಸಾ. ಏನು ಕೃಷ್ಣ ಹೀಗೆ ಕೇಳುತ್ತಿದ್ದೀಯ? ವಸುದೇವನ ಮಗಳು
ವಾಸುದೇವನ ತಂಗಿ ರೂಪೇಣ ಚೈಸಾ ಸಂಪನ್ನಾ ರೂಪೇಣ ಚೈಸಾ ಸಂಪನ್ನಾ ಕಿಮಿವೈಷಾ ನಮೋಹಯೇತ್. ರೂಪ ಯೌವನ ಯಾರನ್ನು ತಾನೇ ಮೋಹಗೊಳಿಸುವುದಿಲ್ಲ ಇವಳು. ನಿನ್ನ ತಂಗಿ ಕೃಷ್ಣ ನನಗೆ ರಾಣಿಯಾದರೆ ನನ್ನ ಸಕಲ ಅಭೀಷ್ಟಗಳೂ ನೆರವೇರಿ ಮಂಗಳವಾದಂತೆಯೇ. ಕೃತಮೇವ ತು ಕಲ್ಯಾಣಂ ಸರ್ವಂ ಮಮ ಭವೇದ್ಧ್ರುವಂ. ಕೃತಮೇವ ತು ಕಲ್ಯಾಣಂ ಸರ್ವಂ ಮಮ ಭವೇದ್ಧ್ರುವಂ. ಹೀಗಾಗುವಂತೆ ಮಾಡಲು ಏನು ಉಪಾಯ ಕೃಷ್ಣ, ಹೇಳಿಕೊಡು. ಪ್ರಾಪ್ತಂ ತು ಕ ಉಪಾಯ ಸ್ಯಾತ್. ಪ್ರಾಪ್ತಂ ತು ಕ ಉಪಾಯ ಸ್ಯಾತ್ ತಂ ಬ್ರವೀಮಿ ಜನಾರ್ದನ. ಆಗ ಕೃಷ್ಣ, ಅರ್ಜುನ, ಕ್ಷತ್ರಿಯರಲ್ಲಿ ಸ್ವಯಂವರ ಪದ್ಧತಿ ರೂಢಿ. ಆದರೆ ಸ್ವಯಂವರ ಏರ್ಪಡಿಸಿದರೆ ಒಬ್ಬನ ಇಷ್ಟದಂತೆಯೇ ಅದು ಫಲ ಕೊಡುತ್ತದೆ ಎನ್ನಲಿಕ್ಕಾಗದು. ಕ್ಷತ್ರಿಯರಲ್ಲಿ ಬೇರೆ ಪದ್ಧತಿಗಳೂ ಉಂಟು. ಬಲಪರಾಕ್ರಮದಿಂದ ಶೌರ್ಯವನ್ನು ಪ್ರದರ್ಶಿಸಿ ಇಷ್ಟವಾದ ಕನ್ಯೆಯನ್ನು ಅಪಹರಿಸಿಕೊಂಡು ಹೋಗುವುದು ಧರ್ಮಸಮ್ಮತ ಎನ್ನುತ್ತಾನೆ. ಪ್ರಸಹ್ಯ ಹರಣಂಚಾಪಿ ಕ್ಷತ್ರಿಯಾಣಾಂ ಪ್ರಶಸ್ಯತೆ. ಪ್ರಸಹ್ಯ ಹರಣಂಚಾಪಿ ಕ್ಷತ್ರಿಯಾಣಾಂ ಪ್ರಶಸ್ಯತೆ. ವಿವಾಹ ಹೇತು ಶೂರಾಣಾಂ ಇತಿ ಧರ್ಮವಿದೋ ವಿದುಃ. ಮದುವೆಯು 8 ಬಗೆ: ಬ್ರಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ. ಎಲ್ಲ ವರ್ಣದವರು ಈ 8 ವಿಧಗಳಲ್ಲಿ ತಮಗೆ ಅನುಕೂಲವೂ ಇಷ್ಟವೂ ಆದದ್ದನ್ನು ನಡೆಸುವಂತೆ ಇಲ್ಲ. ಕ್ಷತ್ರಿಯರಿಗೆ ಇವುಗಳಲ್ಲಿ ಅಧಿಕಾರವಿರುವುದು ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ. ಆದರೆ ಪೈಶಾಚಶ್ಚಾಸುರಶ್ಚೈವ ಪೈಶಾಚಶ್ಚಾಸುರಶ್ಚೈವ ನ ಕರ್ತವ್ಯೋ ಕದಾಚನ. ಗಮನಿಸಬೇಕು ಇದನ್ನ. ಪೈಶಾಚ, ಆಸುರಿ ಪದ್ಧತಿಗಳು ಯಾವ ವರ್ಣದವರೂ ಮಾಡತಕ್ಕದ್ದಲ್ಲ. ಹೀಗಾಗಿ ಕ್ಷತ್ರಿಯರಿಗೆ ಉಳಿದಿರುವ ಪದ್ಧತಿ 2: ಗಾಂಧರ್ವ, ರಾಕ್ಷಸ. ಕನ್ಯೆ, ವರ ಇಬ್ಬರ ನಡುವೆ ಪ್ರೀತಿ ಅನುರಾಗ ಅಂಕುರಿಸಿ ಆಗುವ ಮದುವೆ ಗಾಂಧರ್ವ. ಇಲ್ಲಿನ ಪರಿಸ್ಥಿತಿ ಹಾಗಾಗಲು ಸಾಧ್ಯವಿಲ್ಲ. ಹೀಗಾಗಿ ಅರ್ಜುನನಿಗೆ ಉಳಿದಿರುವುದು ಒಂದೇ ಮಾರ್ಗ: ಸುಭದ್ರೆಯನ್ನ ಅಪಹರಿಸಿಕೊಂಡು ಹೋಗುವುದು. ಇದೇ ಶಾಸ್ತ್ರಸಮ್ಮತ, ಧರ್ಮಸಮ್ಮತ. ಕೃಷ್ಣ ಎಂದೂ ಧರ್ಮ ವಿರುದ್ಧವಾದದ್ದನ್ನು ಹೇಳಿಲ್ಲ. ಅವನು ಮಾಡಿದ ಎಲ್ಲ ಕಾರ್ಯಗಳು ಧರ್ಮದ ಆಧಾರದ ಮೇಲೆಯೇ ನಿಂತಿದೆ ಎಂದೇ ಅರ್ಜುನನಿಗೆ ಹೇಳುತ್ತಾನೆ. ಸ್ವಯಂವರ ಏರ್ಪಡಿಸಿದರೆ ಏನು ಪರಿಣಾಮ ಯಾರು ಹೇಳಬಲ್ಲರು ಅರ್ಜುನ? ಆದ್ದರಿಂದ ಸತ್ವಮರ್ಜುನ ಕಲ್ಯಾಣೀಂ ಪ್ರಸಹ್ಯ ಭಗಿನೀಂ ಮಮ. ಸತ್ವಮರ್ಜುನ ಕಲ್ಯಾಣೀಂ ಪ್ರಸಹ್ಯ ಭಗಿನೀಂ ಮಮ. ಹರಸ್ವಯಂವರೇ ಹ್ಯಸ್ಯಾಹ ಓ ವೈ ವೇದ ಚಿಕೀಷಿತಂ. ಅನಂತರ ಕೃಷ್ಣ ಅರ್ಜುನರು ಏಕಾಂತದಲ್ಲಿ ಸೇರಿ ಇದನ್ನು ಹೇಗೆ ನಡೆಸುವುದು? ಬಲರಾಮನಿಗೆ ಇದು ಇಷ್ಟವಾಗದು. ತಿಳಿದ ಕೂಡಲೇ ಸಿಟ್ಟಿಗೇಳುತ್ತಾನೆ ಎಂದ ಕೃಷ್ಣ. ಎಂದೇ ಈ ಉಪಾಯ ಮಾಡಿದ್ದಾನೆ ಅವನು. ಅಂತಿಮ ನಿರ್ಧಾರವನ್ನ, ಅರ್ಜುನ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗಬೇಕು ಎಂಬ ನಿರ್ಧಾರವನ್ನ ಇಂದ್ರಪ್ರಸ್ಥದಲ್ಲಿರುವ ಧರ್ಮರಾಜನಿಗೆ ವೇಗವಾಗಿ ಹೋಗುವ ಕುದುರೆ ಸವಾರರ ಮೂಲಕ ಹೇಳಿ ಕಳಿಸಿದರು. ಧರ್ಮರಾಜ ಇದಕ್ಕೆ ತನ್ನ ಸಮ್ಮತಿ ಕೊಟ್ಟ. ಭೀಮನಂತೂ ಕೃಷ್ಣನ ಬಾಂಧವ್ಯ ಸಿಕ್ಕಿತು ಎಂದು ಹರ್ಷದಿಂದ ಉಬ್ಬಿದ. ಜನಮೇಜಯ, ಶ್ರೀಕೃಷ್ಣ ಈ ಯೋಜನೆ ಕಾರ್ಯಗತವಾಗುವುದಕ್ಕೆ ರಾತ್ರಿ ಮುಹೂರ್ತವನ್ನು ಇಟ್ಟ. ಬಲರಾಮನಿಗೆ ತಿಳಿಯದಂತೆ ಹಿರಿಯರೆಲ್ಲರಿಗೆ, ಉಗ್ರಸೇನ, ವಸುದೇವ, ದೇವಕಿ ಮೊದಲಾದವರಿಗೆ ತಿಳಿಸಿ ಅವರ ಸಮ್ಮತಿಯನ್ನು ಪಡೆದು ಮದುವೆಯ ಶಾಸ್ತ್ರ ಮಾಡಿ ಹೊರಡು ಅರ್ಜುನ ಅಂತ ಹೇಳಿದ.
ಅಷ್ಟರಲ್ಲಿ ಸುಭದ್ರೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಬ್ರಾಹ್ಮಣೋತ್ತಮರ ಆಶೀರ್ವಾದ ಪಡೆದು ರೈವತಕ ಪರ್ವತಕ್ಕೂ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಸಿದ್ಧಳಾಗಿದ್ದಾಳೆ. ಸುದತಿಯನು ಶುಭ ದಿವಸ ಸುಮುಹೂರ್ತದೊಳು ಇರುಳು ವೈವಾಹವನು ಮಾಡಿದರು ಹರಿವಸುದೇವ ದೇವಕಿ ಉಗ್ರಸೇನ ನೃಪಾ. ಆಯಿತು ಮದುವೆ, ಬಲರಾಮನಿಗೆ ತಿಳಿಯದಂತೆ ಆಯಿತು. ಮದುವೆಯಾಯಿತು ಬಲನರಿಯದಂದದಲ್ಲಿ, ಮದುವೆಯಾಯಿತು ಬಲನರಿಯದಂದದಲ್ಲಿ, ಹೂಡಿದ ರಥವನೇರಿಸಿ ಮದವನಿಗೆ ಸಹಿತ ಅರ್ಜುನನ ಕಳುಹಿದನು ಮುರವೈರೇ. ಹೊರಟೇ ಬಿಟ್ಟರು ಅರ್ಜುನ ಸುಭದ್ರೆಯರು. ಬೆಳಗಾಯಿತು. ಅರಮನೆಯ ನೌಕರರು ಬಲರಾಮ ಇದ್ದ ನಿವಾಸಕ್ಕೆ ಧಾವಿಸಿದರು. ಬಾಗಿಲು ತಟ್ಟಿದರು. ಸನ್ಯಾಸಿ ಪರಾರಿ, ಸನ್ಯಾಸಿ ಪರಾರಿ ಅಂದರು. ಪುರವ ಹೊರವಂಟವರು ಬರಲು ಅಬ್ಬರಣೆಯಾಯಿತರ ಮನೆಯೊಳಗೆ, ಸಂಕರು ಷಣಂಗರುಹಿದರು ಸನ್ಯಾಸಿಯ ಸಮಾಧಿಗಳ. ನಮ್ಮ ರಾಜಕುಮಾರಿ ಪ್ರಭುವಿನ ತಂಗಿ ಸುಭದ್ರೆಯನ್ನ ಅಪಹರಿಸಿಕೊಂಡು ಹೋದ ಸ್ವಾಮಿ ಅಂದರು. ಏನು? ಅರಸು ಮಗಳನ್ನು ಕೊಂಡು ಹಾಯಿದನೆ ತಿರುಕ ಮುನಿ, ಅರಸು ಮಗಳನ್ನು ಕೊಂಡು ಹಾಯಿದನೆ ತಿರುಕ ಮುನಿ. ಮಷಭಾಪು ಸುಭಟರ ಕರೆ ಮುರಾರಿಯ ಮಾತು ತಾಗಿತೆನುತ್ತ ಘರ್ಜಿಸಿದ. ಓಹೋ, ಹೊರಟೇ ಹೋದನೋ, ಪರಾರಿಯಾದನೋ, ತಂಗಿಯನ್ನು ಅಪಹರಿಸಿಕೊಂಡು ಹೋದನೋ? ಮುರಾರಿ ಹೇಳಿದ ಮಾತು ಫಲಿಸಿತು. ಆಗಲೇ ಹೇಳಿದ್ದ, ಎಚ್ಚರಿಕೆ ನೀಡಿದ್ದ. ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಠವಿಸಿದಿರೆ, ಶಿವ ಶಿವ ನಾವರಿಯವು ಅಲ್ಲಿಯ ಲೇಸು ಹೊಲ್ಲೆಹವು ಯಮದಲ್ಲೆಂದ. ಬಲರಾಮ ಹಾಗೆ ಚಿಂತಿಸುತ್ತಾ ಇದ್ದಾಗ ಕೃಷ್ಣ ಬಂದು ಗಾಯದ ಮೇಲೆ ಉಪ್ಪು ಉಜ್ಜುವಂತೆ, ನಾ ಮೊದಲೇ ಹೇಳಲಿಲ್ಲವೇ ಅಣ್ಣನವರೇ? ಹೇಳವೇ ನಾವು ಮುನ್ನ, ನೀವು ನೀಲಾಳಕಿಯ ಕೆಡಿಸಿದಿರಲ, ನೀವಾಳ ನೆರಕಿದರೆ ಇನ್ನು ಮಾಡುವುದೇನು ಕಡು ಮುಳಿದು. ಈಗ ಕೋಪಿಸಿಕೊಂಡು ಮಾಡುವುದೇನು ಅಂತ ಕೃಷ್ಣ ಅನ್ನೋಣ. ಬಂತು ಕೋಪ ಬಲರಾಮನಿಗೆ. ಮುಖ ಕೆಂಪೇರಿತು, ಕಂಗಳಿಂದ ಕಿಡಿ ಹಾರಿದವು. ಕತ್ತಿಯನ್ನ ತೆಗೆದ, ಹೊರಡಿ ಸೇನಾ ಸಮೇತ ಆ ತಿರುಕುಳಿ ಸನ್ಯಾಸಿಯನ್ನ ಮುಗಿಸಿ ಬಿಡೋಣ, ಮುಗಿಸಿ ಬಿಡೋಣ ಅಂತ ಆರ್ಭಡಿಸಿದ. ಸೇನಾ ಸಮೇತ ಹೋದ. ಅರ್ಜುನನ ರಥವನ್ನ ಎದುರಿಸಿ ನಿಂತು ಹೋರಾಡಿದರು ಯಾದವ ಸೈನಿಕರು. ಅರ್ಜುನ ಒಬ್ಬೊಬ್ಬರನ್ನು ಒಂದು ಕಡೆಯಿಂದ ತರಿದು ಹಾಕಿಬಿಟ್ಟ. ಬಲರಾಮ ಸಿಟ್ಟಾಗಿ ತನ್ನ ಶಕ್ತಿಯುತವಾದ ಹಲಾಯುಧವನ್ನು ಎತ್ತಿ, ಈ ಸನ್ಯಾಸಿಯನ್ನ ಈಗಲೇ ಯಮಸದನಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿ, ಇನ್ನೇನು ತಾಯಿ ದೇವಕಿಯ ಆಣೆ ಎಂದು ಪ್ರತಿಜ್ಞೆ ಮಾಡಬೇಕು. ಅಷ್ಟರಲ್ಲಿ ಅಣ್ಣ ಅಣ್ಣ ತಾಳಿರಿ, ಸೈರಿಸಿಕೊಳ್ಳಿ, ದುಡುಕಬೇಡಿ, ರೋಷವನ್ನ ಬಿಡಿ ಅಣ್ಣ. ಬಳಿಕ ಹರಿದನು ಕೃಷ್ಣನು, ಬಳಿಕ ಹರಿದನು ಕೃಷ್ಣನು, ಈತನ ಕೆಳಕ್ಕೆ ಕರೆದನು, ಬಹಳ ರೋಷವನಿನಿಸಿದೆ. ಸಾಕಿನ್ನು ವಸುದೇವಂಗೆ ದೇವಕಿಗೆ ಮುರಿವುದು. ಅಣ್ಣ, ಸನ್ಯಾಸಿಯ ಮೇಲೆ ಸಿಟ್ಟಾಗಿದ್ದೀರಿ. ಸನ್ಯಾಸಿ ಎಲ್ಲಿದ್ದಾನೆ ಅಣ್ಣ?
ಸನ್ಯಾಸಿ ವೇಷದಲ್ಲಿದ್ದವನು ಯಾರು? ಈತನ ದೋಷವಲ್ಲ ಇರ ತಿಳಿದೆವಾವು ಅರ್ಜುನನು ಗಡ ಈತನರ್ಜುನನು ಗಡ ನಾವಳು ಕಲಿನೇ ಕೆನುತ ಬೋಧಿಸಿದನು ಹಲಾಯುಧನ. ಅಣ್ಣ, ಸಾಕ್ಷಾತ್ ನಮ್ಮ ಅತ್ತೆಯ ಮಗ ಅರ್ಜುನ. ನಿರಾಶೆಗೊಂಡ ಬಲರಾಮ. ಅಯ್ಯಯ್ಯೋ, ಎಂಥ ಕೆಲಸ ಆಯಿತು. ತಂಗಿಯನ್ನ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಎಂದು ನಾನು ಮಾಡಿದ್ದೆ. ಇದೆಲ್ಲ ಅಗಡ ದುರ್ಯೋಧನಗೆ ತಪ್ಪಿಸಿ ಸಕಲಯಾದವರಿಗೈದರೆ ವಿಕಲಮತಿ ನಾನೈಸಲೇ ಕೃಷ್ಣನ ಕುಮಂತ್ರವಿದು. ಅಲ್ಲ, ಮೋಸ ಕಪಟ ಇಲ್ಲದೆ ಶುದ್ಧಾಂತಃಕರಣದಿಂದ ಇರುವುದೇ ತಪ್ಪು ಅನ್ನುವ ಹಾಗೆ ಮಾಡಿಬಿಟ್ಟಿಯಲ್ಲ. ಅಯ್ಯೋ ಅಂತ ಮರುಗಿದ ಬಲರಾಮ. ಕೃಷ್ಣ, ನೀ ಇದೆಲ್ಲ ತಿಳಿದು ಸುಮ್ಮನಿದ್ದೆಯಾ ಅಂತ ಕೇಳಿದ. ಅಕುಟಿಲಾಂತಃಕರಣತನ ಬಾಧಕವಲೇ ಗರುವರಿಗೆ ಅಕುಟಿಲಾಂತಃಕರಣತನ ಬಾಧಕವಲೇ ಗರುವರಿಗೆನುದ ಸಭ್ರುಕುಟಿ ರೌದ್ರಾನನನು ಮುರಿದನು ಪುರಕ್ಕೆ ಬಲರಾಮ. ಇಲ್ಲಿ ನೋಡಿ, ಕೃಷ್ಣ ಎಂಥವನು. ಅಣ್ಣ ಬಲರಾಮ ನಿರಾಶೆಗೊಂಡು ಖಿನ್ನನಾದದ್ದನ್ನು ಕಂಡು ಅವನಿಗೆ ಸಮಾಧಾನ ಹೇಳುತ್ತಾ, ಅಣ್ಣ, ಏನಾಗಿದೆ ಈಗ? ಸದ್ಯ ನೀವು ನಮ್ಮ ತಂಗಿಯನ್ನ ಸೇವೆಗೆ ಹಚ್ಚಿದ್ದು ಒಳ್ಳೆಯದೇ ಆಯಿತಲ್ಲವೇ? ಅರ್ಜುನ ನಮ್ಮ ಕುಲಕ್ಕೆ ಅವಮಾನ ಮಾಡಿಲ್ಲ ಅಣ್ಣ. ನಿಜಕ್ಕೂ ಅವನು ಹೀಗೆ ಮಾಡಿ ನಮ್ಮ ಕುಲದ ಗೌರವವನ್ನ ಹೆಚ್ಚಿಸಿದ್ದಾನೆ. ಹೌದು, ನಮಗಾಗಲಿ ತನಗಾಗಲಿ ಐಶ್ವರ್ಯವಿದೆ, ಬಾಂಧವ್ಯ ಬೆಳೆಸೋಣ ಎಂದು ಅರ್ಜುನ ಹೀಗೆ ಮಾಡಿಲ್ಲ. ಸ್ವಯಂವರದಲ್ಲಿ ವೃಥಾ ಸಾಹಸ ಪ್ರದರ್ಶನವಾಗುತ್ತದೆ, ಪ್ರಯೋಜನವಿಲ್ಲ. ಕನ್ಯಾದಾನವಾಗಲಿ ಎಂದು ನಿರೀಕ್ಷಿಸುತ್ತಾ ಕೂರುವುದು ಕ್ಷತ್ರಿಯನಿಗೆ ಭೂಷಣ ಅಲ್ಲ. ಅರ್ಥಲುಬ್ಧಾನ್ನವಃ ಪಾರ್ಥೋ ಮನ್ಯತೆ ಸಾತ್ವತಾನ್ ಸದಾ ಸ್ವಯಂ ವರಮನಾಧೃಶ್ಯಂ ಮನ್ಯತೆ ಚಾಪಿ ಪಾಂಡವಃ ಪ್ರದಾನಮಪಿ ಕನ್ಯಾಯಾಃ ಪ್ರದಾನಮಪಿ ಕನ್ಯಾಯಾಃ ಪಶುವತ್ ಕೋನು ಮನ್ಯತೆ. ಈ ಎಲ್ಲ ಅಂಶಗಳನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ವಿವೇಚಿಸಿ ಅರ್ಜುನ ಅಣ್ಣ ಸರಿಯಾದ ನಿರ್ಧಾರಕ್ಕೆ ಬಂದಿದ್ದಾನೆ ಎನ್ನುವುದು ನನ್ನ ಅಭಿಪ್ರಾಯ. ಏತಾಂ ದೋಷಾಂಸ್ತು ಕೌಂತೇಯೋ ದೃಷ್ಟವಾನ್ ಇತಿ ಮೇ ಮತಿಃ ಅತಃ ಪ್ರಸಹ್ಯ ಹ್ಯತವಾನ್ ಕನ್ಯಾಂ ಧರ್ಮೇಣ ಪಾಂಡವಾಃ. ಆದುದರಿಂದ ಕ್ಷತ್ರಿಯ ಧರ್ಮದ ಅನುಸಾರ ಅರ್ಜುನನು ಬಲಪೂರ್ವಕವಾಗಿ ಸುಭದ್ರೆಯನ್ನ ಕರೆದೊಯ್ದಿದ್ದಾನೆ. ಅಲ್ಲದೆ ಅಣ್ಣ, ಅರ್ಜುನ ಭರತ ವಂಶದಲ್ಲಿ ಹುಟ್ಟಿದವನು, ನಮ್ಮ ಅತ್ತೆಯ ಮಗ. ಮೇಲಾಗಿ ಅವನು ರಣರಂಗಕ್ಕೆ ಇಳಿದರೆ ಸಾಮಾನ್ಯರು ಅವನನ್ನು ಎದುರಿಸಿ ಕಾದುವುದು ಇರಲಿ, ದೇವೇಂದ್ರನೇ ಬಂದರೂ ಅವನ ಮುಂದೆ ಏನೂ ನಡೆಯುವುದಿಲ್ಲ ಅಣ್ಣ. ಆದ್ದರಿಂದ ಶಾಂತ ರೀತಿಯಲ್ಲಿ ಹೋಗಿ ಅರ್ಜುನನನ್ನ ಕರೆದುಕೊಂಡು ಬರೋಣ. ನೀವು ಹೋಗಿ ಎದುರಿಸಿ ಅವನಿಂದ ಏಟು ತಿಂದು ಬಂದರೆ ನಮಗೆ ಇನ್ನಷ್ಟು ಅವಮಾನವಾಗುತ್ತದೆ ಅಲ್ಲವೇ ಅಂದ ಕೃಷ್ಣ. ಹಾಗೆಯೇ ಮಾಡಿದರು. ಅರ್ಜುನ ಸುಭದ್ರೆಯೊಂದಿಗೆ ಹಿಂತಿರುಗಿ ಬಂದ. ಸುಭದ್ರೆಯನ್ನು ಮದುವೆಯಾದ. ಕೆಲ ಕಾಲ ಅಲ್ಲಿಯೇ ಇದ್ದು ಸುಭದ್ರೆಯ ಜೊತೆ ವೇಗವಾಗಿ ವಾಯುವೇಗದಲ್ಲಿ ಓಡುವ ಕುದುರೆಗಳ ಮೇಲೆ ಹೊರಟು ಬಂದು ಇಂದ್ರಪ್ರಸ್ಥದ ಗಡಿಯನ್ನು ಮುಟ್ಟಿದ. ಪುರದ ಬಹಿರೋದ್ಯಾನದಲ್ಲಿ ಸಂಭ್ರಮದಿಂದ
ಸಂವರಿಸಿ ಪುರದ ಬಹಿರೋದ್ಯಾನದಲ್ಲಿ ಸಂವರಿಸಿ ರಥವನು ನಿಲ್ಲಿಸಿ ನೆಳಲಲಿ